मदानन्दतीर्थ भगवत्पादाचार्य गुरुभ्यो नमः। हरिः ओम्। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। हरिः ಓಂ. ಕೃಷ್ಣ ಕೌರವರ ಮನೆಗೆ ಸಂಧಾನಕ್ಕಾಗಿ ಹೋಗ್ತಾ ಇದ್ದಾನೆ ಅನ್ನುವಂತಹ ವಿಷಯ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಉದ್ಯೋಗ ಪರ್ವದಲ್ಲಿ 81 ಅಧ್ಯಾಯಗಳು ಮುಗಿಯಿತು. ಭಗವದ್ಧ್ಯಾನದ ಇನ್ನೊಂದು ಅವಾಂತರ ಪರ್ವದಲ್ಲಿ 12 ಅಧ್ಯಾಯಗಳು ಸಮಾಪ್ತಿ ಆಯಿತು. ಅಲ್ಲಿಂದ ಇನ್ನು ಮುಂದೆ ಭಗವಂತ ಹೊರಟಿದ್ದು. ಪರಶುರಾಮಾದಿ ವೇದವ್ಯಾಸಾದಿ ಎಲ್ಲ ಭಗವದ್ರೂಪಗಳ ಜೊತೆಯಲ್ಲಿ ಅನೇಕ ಋಷಿಮುನಿಗಳು ಭಗವಂತನನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ಮುಂದಕ್ಕೆ ಜನಮೇಜಯ ಮಾಡುವಂತಹ ಪ್ರಶ್ನೆ, ಅದಕ್ಕೆ ವೈಶಂಪಾಯನರು ಕೊಡುವಂತಹ ಉತ್ತರ ಅದನ್ನು ಹೇಳ್ತಾರೆ. ಕಥಂ ಪ್ರಯಾತೋ ದಾಶಾರ್ಹೋ ಮಹಾತ್ಮ ಮಧುಸೂದನ ಕಾನಿವ ವ್ರಜತಸ್ತಸ್ಯ ನಿಮಿತ್ತಾನಿ ಮಹೋಜಸಃ. ಜನಮೇಜಯ ಮಹಾರಾಜ ಪ್ರಶ್ನೆ ಮಾಡ್ತಾನೆ, ಕಥಂ ಪ್ರಯಾತೋ ದಾಶಾರ್ಹ. ಸ್ವಾಮಿ, ಕೃಷ್ಣ ಹೇಗೆ ಹೊರಟ? ಕೃಷ್ಣ ಹೊರಟ ಅಂತ ನೀವು ಹೇಳಿದ್ರಿ, ಸರಿ. ಕೃಷ್ಣ ಹೊರಟದ್ದು ಹೇಗೆ? ಕಥಂ ಪ್ರಯಾತ. ಮತ್ತೆ ಕೃಷ್ಣ ಹೊರಟಾಗ ಶಕುನಗಳು ಅಂತ ಆಗುತ್ತೆ. ತುಂಬಾ ಚೆನ್ನಾಗಿದೆ ವಿಷಯ ಇಲ್ಲಿ. ಅಂದ್ರೆ ನಾವು ಪ್ರಯಾಣ ಮಾಡುವಾಗ ಹೇಗಿರ್ಬೇಕು ಅನ್ನೋದನ್ನ ಪಾಠ ಮಾಡ್ತಾರೆ ಇಲ್ಲಿ. ಅಂದ್ರೆ ಪ್ರಯಾಣ ಮಾಡುವಾಗ ನಾವು ಹೇಗೆ ಪ್ರಯಾಣ ಮಾಡಬೇಕು ಅವತ್ತು ಹೇಳಿದೆ. ಅದನ್ನು ಈಗ ಇನ್ನೊಂದು ಪಾಠ, ಶಕುನಗಳು ಯಾವುದು? ಕೃಷ್ಣ ಹೊರಟಾಗ ಭೂಮಿಯಲ್ಲಿ ಅಂತರಿಕ್ಷದಲ್ಲಿ ಏನು ಹೇಗೆ ರಿಯಾಕ್ಟ್ ಆದವು ಅದನ್ನೇ ಶಕುನಗಳು ಅಂತ ಕರೀತಾರೆ. ಏನೇನು ಶಕುನಗಳಿತ್ತು ಆ ಸಂದರ್ಭದಲ್ಲಿ ಅದನ್ನ ಸ್ವಲ್ಪ ನೀವು ಹೇಳ್ತೀರಾ ಅಂತ ಕೇಳಿದ್ದಕ್ಕೆ ಹೇಳ್ತಾರೆ. ಜನಮೇಜಯ ವಿಸ್ತಾರವಾಗಿ ಉತ್ತರ ಕೊಡ್ತಾರೆ. ತಸ್ಯ ಪ್ರಯಾತೋ ಯಾನ್ಯಾಸನ್ ನಿಮಿತ್ತಾನಿ ಮಹಾತ್ಮನಃ ತಾನಿ ಮೇ ಶೃಣು ದಿವ್ಯಾನಿ ದೈವಾನಿ ಔತ್ಪತ್ತಿಕಾನಿ ಚ. ಕೃಷ್ಣ ಹೊರಟಿದ್ದಾನೆ. ತಸ್ಯ ಪ್ರಯಾತ. ಕೃಷ್ಣ ಹೊರಟಾಗ ಶಕುನಗಳು ಹೇಗೆಲ್ಲ ಶಕುನಗಳಾಯ್ತು ಅನ್ನೋದನ್ನ ಹೇಳ್ತೀನಿ, ನೀ ಕೇಳಪ್ಪ. ಎಂತೆಂಥ ಶಕುನಗಳು ಅಂತಂದ್ರೆ ದೈವಾನಿ ಔತ್ಪತ್ತಿಕಾನಿ ಚ. ದೈವಾನ್ ಔತ್ಪತ್ತಿಕಾನಿ ಚ. ದೈವಾನಿ ಅಂದ್ರೆ ದೇವತೆಗಳು ಮಾಡಿದ ಶಕುನಗಳು. ದೇವತೆಗಳು ಏನ್ ಮಾಡಿದ್ರು, ಹೇಗೆ ಉತ್ಪತ್ತಿ ಆಯ್ತು, ಶಕುನಗಳು ಹೇಗೆ ಬಂತು ಹೇಳ್ತೀನಿ, ನೀನ್ ಕೇಳು. ಹೇಳ್ತಾರೆ, ಅನಭ್ರೇ ಶನಿ ನಿರ್ಘೋಷಃ ಸವಿದ್ಯುತ್ ಸಮಜಾಯತ ಅನ್ವಗೇವ ಚ ಪರ್ಜನ್ಯಃ ಪ್ರಾವರ್ಷದ್ ವಿಘನೆ ಭೃಶಂ ಪ್ರತ್ಯಗೂಹುರ್ಮಹಾನದ್ಯಃ ಪ್ರಾಂಗುಖಾ ಸಿಂಧು ಸತ್ತಮಾಃ ವಿಪರೀತಾ ದಿಶಃ ಸರ್ವಾ ನ ಪ್ರಾಜ್ಞಾಯತ ಕಿಂಚನ ಪ್ರಾಜ್ವಲನ್ನಾಗ್ನಯೋ ರಾಜನ್ ಪೃಥಿವೀ ಸಮಕಂಪತ ಉದಪಾನಾಶ್ಚ ಕುಂಭಾಶ್ಚ ಪ್ರಾಸಿಂಚನ್ ಶತಶೋ ಜಲಂ ತಮಃ ಸಂವೃತಮಪ್ಯಾಸೀತ್ ಸರ್ವಂ ಜಗದಿದಂ ತದಾ ನದಿಶೋ ವಿದಿಶೋ ರಾಜನ್ ಪ್ರಜ್ಞಾಯಂತೆ ಸ್ಮರೇಣುನಾ ಪ್ರಾದುರಾಸೀನ್ ಮಹಾನ್ ಶಬ್ದಃ ಖೇ ಶರೀರಮದೃಶ್ಯತ ಸರ್ವೇಷು ರಾಜನ್ ದೇಶೇಷು ತದದ್ಭುತಮಿವಾಭವತ್ ರಾಮಥ್ನಾತ್ ಹಸ್ತಿನಪುರಂ ವಾತೋ ದಕ್ಷಿಣ ಪಶ್ಚಿಮಃ ಆರುಜನ್ ಗಣಶೋ ವೃಕ್ಷಾನ್ ಪುರುಷೋ ಭೀಮನಿಸ್ವನಃ ಯತ್ರ ಯತ್ರ ಚ ವಾರ್ಷ್ಣೇಯೋ ವರ್ತತೆ ಪಥಿ ಭಾರತ
ತತ್ರ ತತ್ರ ಸುಖೋ ವಾಯುಃ ಸರ್ವಂ ಚಾಸೀತ್ ಪ್ರದಕ್ಷಿಣಂ ವವರ್ಷ ಪುಷ್ಪವರ್ಷಂಚ ಕಮಲಾನಿ ಚ ಭೂರಿಶಃ ಸಮಶ್ಚ ಪಂಥಾ ನಿರ್ದುಃಖೋ ವ್ಯಪೇತ ಕುಶಕಂಟಕಃ ಸಂಚ್ಛನ್ನೋ ಬ್ರಾಹ್ಮಣೈಃ ರಾಜನ್ ತತ್ರ ತತ್ರ ಮಹಾಭುಜಃ ಅರ್ಚ್ಯತೆ ಮಧುಪರ್ಕೈಶ್ಚ ವಸುಭಿಶ್ಚ ವಸುಪ್ರದಃ ಕಿಂ ಕಿರಂತಿ ಮಹಾತ್ಮಾನಂ ವನ್ಯೈಃ ಪುಷ್ಪೈಃ ಸುಗಂಧಿಭಿಃ ಸ್ತ್ರಿಯಃ ಪಥಿ ಸಮಾಗಮ್ಯ ಸರ್ವಭೂತಹಿತೇ ರತಂ ಸಶಾಲಿಭವನಂ ರಮ್ಯಂ ಸರ್ವಸಸ್ಯ ಸಮಾಚಿತಂ ಸುಖಂ ಪರಮಧರ್ಮಿಷ್ಠಂ ಅತ್ಯಗಾನ್ ಮಧುಸೂದನಃ. ಹೇಗಿತ್ತು ಆ ಶಕುನಗಳು ಕೃಷ್ಣದೇವರು ಹೊರಟಾಗ ಅಂತನ್ನೋದನ್ನ ಹೇಳ್ತಾರೆ. ದೇವತೆಗಳು ನೀಡಿದ ಶಕುನ ಅಥವಾ ಅಪಶಕುನಗಳು, ಯಾರಿಗೆ ಅಪಶಕುನ ಯಾರಿಗೆ ಶಕುನ ಅನ್ನೋದನ್ನ ಇಲ್ಲಿ ತಿಳಿಸಿಬಿಡ್ತಾರೆ. ಆಕಾಶದಲ್ಲಿ ಒಂದು ಸ್ವಲ್ಪವೂ ಮೋಡ ಇಲ್ಲ. ಮೋಡ ಇಲ್ಲದೆ ಅಂದ್ರೆ ಮಳೆ ಬರುತ್ತೆ ಅನ್ನುವ ಸೂಚನೆಯೇ ಇಲ್ಲ. ಆ ಸಂದರ್ಭದಲ್ಲಿ ಆಕಾಶ ಫುಲ್ ಕ್ಲೀನ್ ಆಗಿದೆ, ಕ್ಲಿಯರ್ ಆದ ಆಕಾಶ, ಒಳ್ಳೆಯ ಸಿಡಿಲು ಗುಡುಗು ಮಿಂಚು ಎಲ್ಲ ಒಂದು ಮಳೆ ಸುರಿದು ಬಿಡುತ್ತಂತೆ. ಮಳೆ ಸುರಿದು ಹೋಯ್ತು. ಆಮೇಲೆ ಈ ಮಹಾನದಿಗಳು, ಸಮುದ್ರಕ್ಕೆ ಹರಿಯುವಂತಹ ಮಹಾನದಿಗಳು ಅವು ಹೇಗೆ ಹರಿದ್ವು ಅಂದ್ರೆ ಪೂರ್ವಕ್ಕೆ ಹರಿಬೇಕಾದಂತಹ ನದಿಗಳು. ಚೆನ್ನಾಗಿದೆ ನೋಡಿ ಇಲ್ಲಿ, ಯಾವ ನದಿಗಳು ಪೂರ್ವ ದಿಕ್ಕಿಗೆ ಹರಿಯತ್ತೆ ಆ ಎಲ್ಲ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯಿತು. ನೋಡಿ ಇದೊಂದು ಶಕುನ. ಪಶ್ಚಿಮಾಭಿಮುಖವಾಗಿ ಹರಿಯಿತು ಅಂತಂದ್ರೆ ಯಾವ ದಿಕ್ಕು? ನಾವ್ ಹೇಳ್ತೀವಲ್ಲ, ನಂಗೆ ದಿಕ್ಕೇ ತೋಚ್ತಾ ಇಲ್ಲ, ದಿಕ್ಕೇ ಕಾಣ್ತಾ ಇಲ್ಲ ನನಗೆ ಅಂತ ನಾವು ಮಾತಾಡುವುದು ನಮ್ಮಲ್ಲಿ ಬಂದಿದೆ ಒಂದು ಪದ್ಧತಿ. ಅದರಂತೆ ಇಲ್ಲಿ ಯಾವ ನದಿ ಯಾವ ದಿಕ್ಕಿಗೆ ಹರಿಬೇಕು ಅದರ ವಿರುದ್ಧವಾದಂತಹ ದಿಕ್ಕಿಗೆ ಹರಿತಾ ಇದೆ. ಸಿಂಧು ಸಪ್ತಮಾಹ ಸಮಸ್ಯೆ ಬರುತ್ತೆ. ಸಿಂಧು ಸಪ್ತಮಾಹ ಅಂತ ಒಂದು ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ. ಏನು ಸಿಂಧು ಸಪ್ತಮ ಅಂದ್ರೆ ಅರ್ಥ ಏನು? ಇದಕ್ಕೆ ವಾದಿರಾಜ ಸ್ವಾಮಿಗಳು ತುಂಬಾ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಸಮುದ್ರ ಸಪ್ತಮೋ ಯಾಸಾಂ ತಾಹ ಸಿಂಧು ಸಪ್ತಮಾಹ. ಯಾವ ನದಿಗಳಿಗೆ ಸಮುದ್ರವೇ ಗತಿಯಾಗಿದೆಯೋ, ಸಿಂಧು ಅಂದ್ರೆ ಸಮುದ್ರ, ಸಮುದ್ರವನ್ನೇ ಗತಿಯನ್ನಾಗಿ ಪಡೆದ ಮಹಾನದಿಗಳು ಅಂತ ಅರ್ಥ. ನದಿ ಫೈನಲ್ ರೀಚ್ ಆಗೋದೆಲ್ಲಿಗೆ? ಸಮುದ್ರಕ್ಕೆ. ಆದ್ದರಿಂದ ನದಿಗಳಿಗೆ ಮಹಾಗತಿ ಯಾವುದು? ಸಮುದ್ರ. ಅಂತಹ ಸಮುದ್ರಕ್ಕೆ ಹೆಸರೇನು? ಸಿಂಧು. ಅಂತಹ ಸಿಂಧು ನಾಮಕವಾದ ಸಮುದ್ರವನ್ನೇ ಪರಗತಿಯನ್ನಾಗಿ ಪಡೆದ ನದಿಗಳು ಯಾವುದು? ಸಿಂಧು ಸಪ್ತಮಗಳು. ತುಂಬಾ ಚೆನ್ನ, ಒಳ್ಳೆ ಪ್ರಯೋಗ. ದಿಕ್ಕೇ ಗೊತ್ತಾಗ್ಲಿಲ್ವಂತ, ಯಾವ ದಿಕ್ಕು? ಪೂರ್ವ ಪಶ್ಚಿಮವಾಗಿ ಕಾಣ್ತಾ ಇದೆ, ಪಶ್ಚಿಮ ದಕ್ಷಿಣವಾಗಿ ಕಾಣ್ತಿದೆ. ಅಗ್ನಿಗಳು ನಾಗ್ನಯೋ ಪ್ರಾಜ್ವಲನ್, ಅಗ್ನಿ ಉರಿಲಿಲ್ವಂತೆ. ಹೇಗಿತ್ತು ಕೃಷ್ಣ ಹೊರಟಾಗ? ಭೂಮಿ ಭೂಕಂಪ ಆಯಿತು, ಭೂಮಿ ನಡುಗಿ ಬಿಡ್ತು. ನಮ್ಮ ಮನೆಯಲ್ಲಿ ಏನಾದ್ರೂ ಒಂದು ತಂಬಿಗೆಯಲ್ಲೋ ಒಂದು ಬಿಂದಿಗೆಯಲ್ಲೋ ಗಡಿಗೆಯಲ್ಲೋ ನೀರು ತುಂಬಿಟ್ಟಿದ್ರೆ, ಅಥವಾ ಸರೋವರಗಳಲ್ಲೇನಾದ್ರೂ ಉದಪಾನಗಳು, ಬಾವಿ ಸರೋವರಗಳಲ್ಲೇನಾದ್ರೂ ನೀರಿದ್ರೆ ಆ ನೀರೆಲ್ಲ ಹರಿದು ಖಾಲಿಯಾಗಿ ಹೋಯ್ತಂತೆ. ಇಡೀ ಜಗತ್ನಲ್ಲಿ ಎಲ್ಲಿ ನೋಡಿದ್ರು ಬೆಳಕೇ ಇಲ್ಲ, ಎಲ್ಲ ಕತ್ತಲು, ಎಲ್ಲ ಕಡೆ ಹೊಗೆ ಧೂಳು, ಏನೂ ಕಾಣ್ತಾ ಇಲ್ಲ. ನದಿಶೋ ವಿದಿಶೋ ರಾಜನ್. ಆ ಹೊಗೆ ಧೂಳು ಹೇಗಿದೆ, ಧೂಳಿನ ಕಣಗಳು ಹೇಗಿದೆ ಅಂತಂದ್ರೆ ದಿಕ್ಕುಗಳು ವಿದಿಕ್ಕುಗಳು ಯಾವುದು ಏನು ಹೇಗೆ ಅಂತ ಸ್ವಲ್ಪನೂ ಗೊತ್ತಾಗ್ತಾ ಇದೆ. ದೊಡ್ಡ ಶಬ್ದಗಳಾಗ್ತಾ ಇದೆಯಂತೆ. ಆಕಾಶದಲ್ಲಿ ಮನುಷ್ಯರ ಶರೀರದಂತೆ ಕಾಣುವ ಬಾಡಿಗಳು ಕಾಣ್ತಾ ಇದೆ. ಅದ್ಭುತ ಅದ್ಭುತ ಇದು. ಹಸ್ತಿನಾವತಿಗೆ ಒಂದು ಗಾಳಿ ಹೊಡೀತು. ಎಂಥ ಗಾಳಿ ಅಂದ್ರೆ ದಕ್ಷಿಣ ಪಶ್ಚಿಮ.
ದಕ್ಷಿಣ ಪಶ್ಚಿಮ ಅಂದ್ರೆ ಪಶ್ಚಿಮಕ್ಕೂ ದಕ್ಷಿಣಕ್ಕೂ ಮಧ್ಯ ಇರುವಂತಹ ದಿಕ್ಕು ಯಾವುದದು? ನೈಋತ್ಯ. ಆ ನೈಋತ್ಯ ದಕ್ಷಿಣ ಪಶ್ಚಿಮ ಅಲ್ಲಿ ಬೀಸುವಂತಹ ಗಾಳಿ, ಅದನ್ನ ನೈಋತ ಮಾರುತ ಅಂತ ಸಾಮಾನ್ಯವಾಗಿ ಕರೆಯುವಂಥದ್ದು. ದಕ್ಷಿಣ ಪಶ್ಚಿಮವಾಗಿ ಬೀಳತಕ್ಕಂತಹ ಸೌತ್ ವೆಸ್ಟ್, ಆ ದಿಕ್ಕಿನಲ್ಲಿ ಬೀಸುವಂತಹ ಗಾಳಿ ಭಯಂಕರವಾದ ಶಬ್ದವನ್ನು ಮಾಡ್ತಾ ಹಸ್ತಿನಾವತಿಗೆ ದಾಳಿ ಮಾಡ್ತು, ಅಟ್ಯಾಕ್ ಮಾಡ್ತು. ಮಾತ್ರ ಅಲ್ಲ, ಆ ದಾರಿಯಲ್ಲಿದ್ದಂತಹ ಎಲ್ಲ ಮರಗಳನ್ನ ಬೀಳ್ಸಾಕಿಬಿಡ್ತು. ಇದೆಲ್ಲ ಅಪಶಕುನಗಳು. ಯಾರಿಗೆ? ದುಷ್ಟರಿಗೆ. ಆದ್ರೆ ನಮ್ಮ ಭಗವಂತ ಯಾವ ಮಾರ್ಗದಲ್ಲಿ ಸಂಚಾರ ಮಾಡ್ತಿದ್ದಾನೆ, ಕೃಷ್ಣ ದೇವರು ಯಾವ ದಾರಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಈ ತರ ಗಾಳಿ ಇಲ್ಲ. ಆಹ್ಲಾದಕರವಾದ ಸಂತೋಷವನ್ನ ಕೊಡತಕ್ಕಂಥ ಗಾಳಿ. ಎಷ್ಟು ಚೆನ್ನಾಗಿದೆ. ಪುಷ್ಪವೃಷ್ಟಿ ಆಗ್ತಾ ಇದೆ. ದಾರಿಯಲ್ಲಿ ಯಾವುದೇ ಅಬ್ಸ್ಟಕಲ್ಸ್ ಇಲ್ಲ. ವ್ಯಪೇತ ಕುಶಕಂಟಕ, ಯಾವ ಹುಚ್ಚುಚ್ಚಾಗಿ ಗಿಡಗಳು ಬೆಳೆದಿರೋದು, ಕಲ್ಲು ಮಣ್ಣುಗಳು ಬಂಡೆ ಅಡ್ಡ ಇರೋದು, ಇದು ಯಾವುದರ ಸಮಸ್ಯೆಯೂ ಇಲ್ಲ. ಕೃಷ್ಣ ದಾರಿಯಲ್ಲಿ ಹೋಗ್ತಾ ಇದ್ರೆ ಎಂಥ ಕೃಷ್ಣ, ತುಂಬಾ ಚೆನ್ನಾಗಿ ಹೇಳ್ತಾರೆ. ವಸುಪ್ರದ ಕೃಷ್ಣ. ಎಂಥ ಅನುಸಂಧಾನ ಮಾಡ್ಬೇಕು ನೋಡಿ. ನಾವು ಯಾತ್ರೆ ಮಾಡುವಾಗ ಎಂಥ ಚಿಂತನೆ ಇರ್ಬೇಕು ನಮಗೆ. ವಸುಪ್ರದ, ಯೋಗ್ಯರಿಗೆ ಸಕಲ ಸಂಪತ್ತನ್ನ ಕೊಡುವವನು ಕೃಷ್ಣ. ಅದೇ ವಸುಪ್ರದ. ಅಯೋಗ್ಯರಾದ ವ್ಯಕ್ತಿಗಳ ಸಂಪತ್ತನ್ನ ಚೆನ್ನಾಗಿ ನಾಶ ಮಾಡುವವನು ಕೃಷ್ಣ. ಅಂಥ ವಸುಪ್ರದ ನಾಮಕನಾದ ಕೃಷ್ಣ ಹೊರಟಾಗ ಆಯಾ ಊರುಗಳಲ್ಲಿದ್ದಂತಹ ದೊಡ್ಡ ದೊಡ್ಡ ಬ್ರಾಹ್ಮಣರುಗಳೆಲ್ಲ ಅವನ ಹತ್ರ ಬಂದು ಅರ್ಘ್ಯಪಾದ್ಯ ಮಧುಪರ್ಕ ಎಲ್ಲವುಗಳಿಂದ ಭಗವಂತನನ್ನ ಪೂಜೆ ಮಾಡ್ತಾರೆ. ಹೆಣ್ಣು ಮಕ್ಕಳಂತೂ ಕಾಡಲ್ಲಿ ಸಿಗುವಂತಹ ಪುಷ್ಪಗಳಿಂದ ಅವನ ಮೇಲೆ ಪುಷ್ಪವೃಷ್ಟಿಯನ್ನ ಮಾಡ್ತಾರೆ. ಕೃಷ್ಣ ಹೀಗೆ ದಾರಿಯಲ್ಲಿದ್ದ ಬ್ರಾಹ್ಮಣರು, ಸ್ತ್ರೀಯರು ಮೊದಲಾದ ಎಲ್ಲರಿಂದ ಪೂಜೆಯನ್ನ ಸ್ವೀಕಾರ ಮಾಡಿಕೊಂಡು ಶಾಲಿಭವನ ಅನ್ನುವಂತಹ ಒಂದು ಪ್ರದೇಶ, ತುಂಬಾ ಸುಂದರವಾದ ಪ್ರದೇಶ, ತುಂಬಾ ನೋಡಿ ಒಳ್ಳೆ ಹೆಸರು ನೋಡಿ, ಊರಿನ ಹೆಸರುಗಳು. ಶಾಲಿಭವನ ಅನ್ನುವಂತಹ ಪ್ರದೇಶಕ್ಕೆ ಬಂದು ಆ ಊರನ್ನ ದಾಟಿ ಇನ್ನು ಮುಂದಕ್ಕೆ ಸಂಚಾರ ಮಾಡ್ತಾ ಇದ್ದಾನೆ. ಅವನ ಸಂಚಾರದ ವೈಭವ ಅಪೂರ್ವ, ತುಂಬಾ ಚೆನ್ನಾಗಿದೆ. ಪಶ್ಯನ್ ಬಹುಪಶೂನ್ ಗ್ರಾಮಾನ್ ರಮ್ಯಾನ್ ಹೃದಯತೋಷಣಾನ್ ಪುರಾಣಿ ವ್ಯತಿಚಕ್ರಾಮ ರಾಷ್ಟ್ರಾಣಿ ನಗರಾಣಿ ಚ ನಿತ್ಯಂ ಹೃಷ್ಟಾ ಸುಮನಸೋ ಭಾರತೈರಭಿರಕ್ಷಿತಾ ನೋದ್ವಿಗ್ನಾ ಪರಚಕ್ರೇಭ್ಯೋ ಹ್ಯನಯಾನಾಮಕೋ ವಿದ. ಉಪಪ್ಲಾವ್ಯಾದಥಾಗಮ್ಯ ಜನಾಃ ಪುರನಿವಾಸಿನಃ ಪಥ್ಯತಿಷ್ಠಂತ ಸಹಿತಾಃ ವಿಶ್ವಕ್ಷೇನ ದಿದೃಕ್ಷಯ ತೇ ತು ಸರ್ವೇ ಸುನಾಮಾನಂ ಅಗ್ನಿಮಿದ್ಧಮಿವ ಪ್ರಭುಂ ಅರ್ಚಯಾಮಾಸುರರ್ಚಾರ್ಹಂ ದೇಶಾತಿಥಿಮುಪಸ್ಥಿತಂ ಕುಶಸ್ಥಲಂ ಸಮಾಸಾದ್ಯ ಕೇಶವಃ ಪರವೀರಃ ಪ್ರಕೀರ್ಣ ರಶ್ಮಾವಾದಿತ್ಯೇ ವಿಮಲೆ ಲೋಹಿತಾಯತಿ ಅವತೀರ್ಯ ರಥಾತ್ ತೂರ್ಣಂ ಕೃತ್ವಾ ಶೌಚಂ ಯಥಾವಿಧಿ ರಥಮೋಚನಮಾದಿಶ್ಯ ಸಂಧ್ಯಾಂ ಉಪವಿವೇಶಃ ದಾರುಕೋಪಿ ಹಯಾನ್ಮುಕ್ತ್ವಾ ಪರಿವಾರ್ಯತ ಶಾಸ್ತ್ರತಃ ಮುಮೋಚ ಸರ್ವವರ್ಮಾಣಿ ಮುಕ್ತ್ವಾ ಚೈತಾನವಾಸೃಜತ್. ಎಂಥ ಮಾತುಗಳಿದೆ ಇದರಲ್ಲಿ. ಅಭ್ಯತೀತ್ಯತು ತತ್ಸರ್ವಂ ಉವಾಚ ಮಧುಸೂದನಃ ಯುಧಿಷ್ಠಿರಸ್ಯ ಕಾರ್ಯಾರ್ಥಂ ಇಹ ವತ್ಸ್ಯಾಮಹೇ ವಯಂ ತಸ್ಯ ತನ್ಮತಮಾಜ್ಞಾಯ ಚಕ್ರುರಾವಸಥಂ ನರಾಃ ಕ್ಷಣೇನ ಚಾನ್ನಪಾನಾನಿ ರಸವಂತಿ ಸಮಾರ್ಜಯನ್ ತಸ್ಮಿನ್ ಗ್ರಾಮೇ ಪ್ರಧಾನಸ್ತು ಯ ಆಸನ್ ಬ್ರಾಹ್ಮಣಾ ನೃಪ ಆರ್ಯಾಃ ಕುಲೀನಾಃ ಶ್ರೀಮಂತೋ ಬ್ರಾಹ್ಮೀಂ ವೃತ್ತಿಮನುಷ್ಠಿತಾಃ ತೇಭಿಗಮ್ಯ ಮಹಾತ್ಮಾನಂ ಹೃಷೀಕೇಶಮರಿಂದಮಂ ಪೂಜಾಂಚಕ್ರುರ್ಯಥಾ ನ್ಯಾಯಂ ಆಶೀರ್ಮಂಗಲ ಸಂಯುತಂ ತೇ ಪೂಜಯಿತ್ವಾ ದಾಶಾರ್ಹಂ ಸರ್ವಲೋಕೇಷು ಪೂಜಿತಂ ನ್ಯವೇದಯಂತ ವೇಶ್ಮಾನಿ ಗುಣವಂತಿ ಮಹಾಂತಿ ಚ ತಾನ್ ಪ್ರಭುಃ ಕೃತಮಿತ್ಯುಕ್ತ್ವಾ ಸತ್ಕೃತ್ಯ ಚ ಯಥಾರ್ಹತಃ ಅಭ್ಯೇತ್ಯ ಚೈಷಾಂ ವೇಶ್ಮಾನಿ ಪುನರಾಯಾತ್ ಸಹೈವ ತೈಃ
ಸುಮೃಷ್ಟಂ ಭೋಜಯಿತ್ವಾ ಚ ಬ್ರಾಹ್ಮಣಾನ್ ತತ್ರ ಕೇಶವಃ ಭುಕ್ತ್ವಾ ಚ ಸಹತೈಃ ಸರ್ವೈರವಸತ್ತಾಂ ಕ್ಷಪಾಂ ಸುಖಂ. ನಮ್ಮ ಸ್ವಾಮಿಯ ವೈಭವವೇ ವೈಭವ. ಕೃಷ್ಣನ ಯಾತ್ರೆ ನಿಜವಾಗಿ ಭಗವದ್ಯಾನ ಅಂದ್ರೆ ಸಂಪೂರ್ಣ ವೈಭವದಿಂದ ಕೂಡಿದ ಯಾನ. ಬಂದ ದೇವರು ಆ ದಾರಿಯಲ್ಲಿ ಅಲ್ಲಲ್ಲಲ್ಲಲ್ಲಲ್ಲಿ ಅನೇಕ ಪಶುಗಳನ್ನು ನೋಡಿದ. ತುಂಬಾ ಚೆನ್ನಾಗಿರುವ ಗ್ರಾಮಗಳನ್ನು ನೋಡ್ತಾನೆ, ಊರುಗಳನ್ನ, ಪಟ್ಟಣಗಳನ್ನ, ರಾಷ್ಟ್ರಗಳನ್ನ, ನಗರಗಳನ್ನ, ಭರತ ವಂಶದ ರಾಜರಿಂದ ರಕ್ಷಣೆ ಮಾಡಲ್ಪಟ್ಟ ಆ ಎಲ್ಲ ರಾಷ್ಟ್ರಗಳಲ್ಲಿ, ಊರುಗಳಲ್ಲಿ, ಗ್ರಾಮಗಳಲ್ಲಿ, ನಗರಗಳಲ್ಲಿ ವಾಸ ಮಾಡುವ ಜನಗಳನ್ನು ನೋಡ್ತಾರೆ. ಎಂಥ ಜನಗಳು ಅಂದ್ರೆ ಅನಯಾನಾಮಕೋವಿದಾಹ, ಅನಯಾನಾಮಕೋವಿದಾಹ ಅಂತ ಒಂದು ಪದಪ್ರಯೋಗ ಮಾಡಿದ್ದಾರೆ. ಏನ್ ಹಾಗಂದ್ರೆ, ಬೇರೆಯ ರಾಜ್ಯದ ರಾಜರುಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನುವ ಭಯವೇ ಇಲ್ಲದೆ, ಕೆಟ್ಟದ್ದು ಅಂದ್ರೆ ಏನು ಅಂತ ಗೊತ್ತೇ ಇಲ್ಲದ, ಕೆಟ್ಟದ್ದು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅನಯ. ನಯ ಅಂದ್ರೆ ನೀತಿ, ಅನಯ ಅಂದ್ರೆ ಅನೀತಿ. ಕೆಟ್ಟದ್ದು, ಕೆಟ್ಟ ಕೆಲಸಗಳು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದ ಜನಗಳಿಂದ ತುಂಬಿದ ಆ ಎಲ್ಲ ಊರುಗಳನ್ನ ನೋಡ್ತಾ ಮುಂದೆ ಬಂದ ಕೃಷ್ಣ. ಯಾವಾಗ ಉಪಪ್ಲಾವ್ಯ ನಗರದಿಂದ ಹೊರಟ್ನೋ, ವಿಶ್ವಕ್ಸೇನ ಕೃಷ್ಣ ನಮ್ಮ ಸ್ವಾಮಿ, ಆ ವಿಶ್ವಕ್ಸೇನನಾಗಿರತಕ್ಕಂತಹ ಕೃಷ್ಣದೇವರನ್ನು ನೋಡಬೇಕು ಅನ್ನೋ ಆಸೆಯಿಂದ ಊರೂರುಗಳಲ್ಲಿ ವಾಸ ಮಾಡುವ ಎಲ್ಲ ಜನಗಳು ಬೀದಿಯಲ್ಲಿ ಬಂದು ನಿಂತರು. ಹೇಗಿದ್ದಾನೆ ಭಗವಂತ, ಸುನಾಮಾನಂ. ಇದೆಲ್ಲ ಮುಂದಕ್ಕೆ ಹೋಗೋದೇ ಇಲ್ಲ ಶಬ್ದಗಳು. ಸುನಾಮ, ಒಳ್ಳೆ ಹೆಸರು ರೀ ದೇವರದ್ದು, ಸುನಾಮಾನಂ. ಅರ್ಚಾರ್ಹಂ, ಪೂಜೆಯನ್ನ ಮಾಡ್ಲಿಕ್ಕೆ ಅತ್ಯಂತ ಯೋಗ್ಯನಾಗಿರ್ತಕ್ಕಂತಹ, ಹೊಗೆಯೇ ಇಲ್ಲದೆ ತಜ್ವಲ್ಯಮಾನವಾಗಿ ಉರಿತಾ ಇರತಕ್ಕ ಅಗ್ನಿಯಂತೆ ಇರುವಂತಹ ಅವರ ಊರಿಗೆ ಅತಿಥಿಯಾಗಿ ಬಂದ ದೇಶಾತಿಥಿಂ. ದೊಡ್ಡ ಪಾಠ ನಮಗಿದೆ, ದೊಡ್ಡ ಪಾಠ. ನಮ್ಮಲ್ಲಿಗೆ ಶಾಸ್ತ್ರಾಧ್ಯಯನವನ್ನ ಮಾಡಿದಂತಹ ವ್ಯಕ್ತಿಗಳು ಬಂದಾಗ, ನಮ್ಮ ಊರಿಗೆ ಶಾಸ್ತ್ರಗಳನ್ನ ಅಧ್ಯಯನ ಮಾಡತಕ್ಕಂತಹ ವ್ಯಕ್ತಿಗಳು ಬಂದಾಗ, ನಮಗವರು ಬಂದಿದ್ದಾರೆ ಅಂತ ಗೊತ್ತಾದಾಗ ಅಂಥವರನ್ನ ದೇಶಾತಿಥಿಗಳು ಅಂತ ಕರೀತಾರೆ. ರಾಜರುಗಳನ್ನ, ಬ್ರಾಹ್ಮಣರುಗಳನ್ನ ದೇಶಾತಿಥಿಗಳು ಅಂತ. ಅವರು ಬಂದಾಗ ನಾವೇ ಹೋಗಿ ಅಂತಹ ವಿದ್ವಾಂಸರಿಗೆ, ಯೋಗ್ಯರಾದ ವಿದ್ವಾಂಸರಿಗೆ ನಮಸ್ಕಾರವನ್ನ ಮಾಡಿ ನಮ್ಮ ಮರ್ಯಾದೆಯನ್ನ ಮಾಡಬೇಕಾದ್ದು ಕರ್ತವ್ಯ. ಹರಿಗುರುಗಳಿಗೆ ಅತ್ಯಂತ ಸಂತೋಷವಾಗುವಂತಹ ಅನೇಕ ಕರ್ಮಗಳಲ್ಲಿ ಫಸ್ಟ್ ರ್ಯಾಂಕ್ ಅಲ್ಲಿ ನಿಂತುಕೊಂಡಿರುವಂತಹ ಕರ್ಮ ಇದು. ಜ್ಞಾನಿಗಳು ಒಬ್ಬರಿದ್ದಾರೆ ನಮ್ಮಲ್ಲಿ, ನಮ್ಮ ಹತ್ತಿರದಲ್ಲಿ ಜ್ಞಾನಿಗಳಿದ್ದಾರೆ ಅಂತಂದ್ರೆ ಹೋಗಿ ಅವರ ಕಾಲು ಹಿಡಿದು ನಮಸ್ಕಾರ ಮಾಡಿ, ನಮ್ಮಿಂದ ಏನಾಗಬೇಕು ಅದೇ ತಗೊಳ್ತಾರೋ ಬಿಡ್ತಾರೋ ಬೇರೆ ಕ್ವಶನ್. ಪಾಠ ಮಾಡುತ್ತೆ ಮಹಾಭಾರತ ನಮ್ಗೆ. ದೇಶಾತಿಥಿ ಮುಪಾಗತಂ, ನಮಸ್ಕಾರ ಮಾಡಬೇಕಾದ್ದು ಕರ್ತವ್ಯ. ಹರಿಗುರುಗಳಿಗೆ ತುಂಬಾ ಸಂತೋಷ. ಕುಶಸ್ಥಲ ಅನ್ನುವಂತಹ ಊರಿಗೆ ಬಂದ ಕೃಷ್ಣ. ಊರಿಗೆ ಬಂದವನೇ ಸಾಯಂಕಾಲ ಆಗಿದೆ, ಸೂರ್ಯನ ಕಿರಣ ಕೆಂಪಾಗ್ತಾ ಇದೆ, ಚೆನ್ನಾಗಿದೆ. ಸೂರ್ಯ ಕೆಂಪು ಬಣ್ಣಕ್ಕೆ ಅವ ಟರ್ನ್ ಆಗ್ತಾ ಇದ್ದಾನೆ. ಕೃಷ್ಣ ಅಂದ, ಅಯ್ಯೋ ಸಂಧ್ಯಾ ಆಯ್ತಪ್ಪ, ಸಂಧ್ಯಾ ವಂದನೆ ಮಾಡ್ಬೇಕು, ಇಳೀರಿ. ಅವ್ ನೋಡಿ ದೇವ್ರು ನೋಡ್ರಿ, ನಮ್ಮ ದೇವ್ರು ಮಾಡೋ ಪಾಠ. ಅವತೀರ್ಯ ರಥಾತ್ ತೂರ್ಣಂ, ಸಂಜೆ ಆಯ್ತು, ಸೂರ್ಯ ಕೆಂಪಾದ ಆ ಕ್ಷಣಕ್ಕೆ ದೇವರು ಬೇಗ ರಥದಿಂದ ಇಳಿದು ಸಂಧ್ಯಾ ವಂದನೆ ಮಾಡ್ಬಿಟ್ಟ. ದಾರ್ಕನಿಗೆ ಹೇಳ್ದ, ಸಂಜೆ ಆಯ್ತಪ್ಪ, ಕುದುರೆಗಳನ್ನು ಬಿಚ್ಚು. ಶಾಸ್ತ್ರತಃ ಪರಿವಾರ್ಯ, ನೋಡಿ ನಮ್ಮನ್ನು ಕರ್ಕೊಂಡು ಬಂದ ವಾಹನಕ್ಕೆ ಪ್ರದಕ್ಷಿಣೆ ಮಾಡಬೇಕು, ಭಗವತ್ ಸನ್ನಿಧಾನ ಅಲ್ವಾ. ಅದಕ್ಕೆ ಪ್ರದಕ್ಷಿಣೆ ಮಾಡಿ ಆ ಕುದುರೆಗಳಿಗೆ ಕಟ್ಟಿದ್ದ ಎಲ್ಲ ವರ್ಮಗಳನ್ನ, ವರ್ಮ ಅಂದ್ರೆ ಕವಚ, ಆ ಎಲ್ಲ ಕವಚಗಳನ್ನ ಬಿಚ್ಚಿಟ್ಟು ಅವು ಸ್ವತಂತ್ರವಾಗಿ ಓಡಾಡ್ಲಿಕ್ಕೆ ಬಿಟ್ಟ ದಾರುಕ. ಹೀಗೆ ಕೃಷ್ಣ ಆ ಎಲ್ಲ ಊರುಗಳನ್ನ ದಾಟಿ ಕುಶಸ್ಥಲಕ್ಕೆ ಬಂದಾಗ, ಕೃಷ್ಣ ಬಂದಿದ್ದಾನೆ ಅಂತ ತಿಳಿದು ಜನಗಳೆಲ್ಲ ಬರ್ತಾರೆ.
ಬಂದ ತಕ್ಷಣ ಕೃಷ್ಣ ಅಂದ, ಧರ್ಮರಾಜನ ಕೆಲಸಕ್ಕೋಸ್ಕರ ನಾನು ಹಸ್ತಿನಾಪುರಕ್ಕೆ ಹೋಗ್ತಾ ಈ ಊರಿಗೆ ಬಂದಿದ್ದೇನೆ. ರಾತ್ರಿ ಆಗಿದೆ. ಇವತ್ತು ರಾತ್ರಿ ನಾನಿಲ್ಲೇ ಮತ್ಸ್ಯಾಮಹೇ ವಯಂ. ಇವತ್ತು ರಾತ್ರಿ ನಾನಿಲ್ಲೇ ಹಾಲ್ಟ್ ಮಾಡಿ ನಾಳೆ ಬೆಳಗ್ಗೆ ಸ್ನಾನ ಸಂಧ್ಯಾ ವಂದನೆ ಮುಗಿಸ್ಕೊಂಡು ಮುಂದಿನ ಪ್ರಯಾಣ ಮಾಡ್ತೇನೆ ಅಂತ ಕೃಷ್ಣ ಹೇಳ್ತಾ ಇದ್ದ ಹಾಗೆ ನಮ್ಮೂರಲ್ಲಿ ಭಗವಂತ ವಾಸ ಮಾಡ್ತಾನೆ ಅನ್ನೋದನ್ನ ತಿಳಿದು ಆ ಗ್ರಾಮದಲ್ಲಿ ವಾಸ ಮಾಡ್ತಿದ್ದ ಜನಗಳೆಲ್ಲರೂ ಕೂಡ ಭಗವಂತನ ವಾಸಕ್ಕೆ ಏನ್ ಬೇಕೋ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತಾರೆ. ಸೆಕೆಂಡ್ಸ್ ಆಫ್ ಟೈಮ್ ಅಲ್ಲಿ ಕೃಷ್ಣನಿಗೆ ಬೇಕಾದ ಅನ್ನಪಾನಾದಿ ಎಲ್ಲ ಆಹಾರಗಳನ್ನ ರೆಡಿ ಮಾಡಿ ಇಟ್ಬಿಟ್ರು. ತಕ್ಷಣಕ್ಕೆ ಭಗವಂತ ಬಂದಿದ್ದಾನೆ ಅನ್ನೋದನ್ನು ತಿಳಿದಂತಹ ಆ ಊರಲ್ಲಿ ವಾಸ ಮಾಡ್ತಾ ಇದ್ದ ಎಲ್ಲ ಬ್ರಾಹ್ಮಣರು, ಎಂಥ ಬ್ರಾಹ್ಮಣರು ಅಂತಂದ್ರೆ ಆರ್ಯಾಹ, ಕುಲೀನಾಹ, ಶ್ರೀಮಂತಹ, ಬ್ರಾಹ್ಮಿ ಮೃತ್ಯು ಮನುಷ್ಠಿತಾಹ. ನೋಡಿ ಬ್ರಾಹ್ಮಣರ ವೈಭವ. ಆರ್ಯಾಹ ಮಹಾನುಭಾವರು, ಒಳ್ಳೆ ಸನ್ನಡತೆಯಿಂದ ಕೂಡಿದಂತಹ ಜ್ಞಾನಿಗಳು. ಕುಲೀನಾಹ ಒಳ್ಳೆ ವಂಶದಲ್ಲಿ ಬಂದವರು. ಶ್ರೀಮಂತಹ ತಪ್ಪು ಕೆಲಸವನ್ನ ಮಾಡಲಿಕ್ಕೆ ನಾಚಿಕೆಯನ್ನ ಪಡತಕ್ಕಂತಹ ವ್ಯಕ್ತಿಗಳು. ಶುದ್ಧವಾದ ಶಾಸ್ತ್ರೋಕ್ತವಾದ ಬ್ರಾಹ್ಮಣ ವೃತ್ತಿಯನ್ನ ಅನುಷ್ಠಾನ ಮಾಡುವಂತಹ ಆ ಎಲ್ಲ ಸದ್ಬ್ರಾಹ್ಮಣರು ಎಲ್ಲಿಗೆ ಬಂದ್ರು ಅಂದ್ರೆ ನಮ್ಮ ಇಂದ್ರಿಯಗಳ ಪ್ರೇರಕನಾದ ಹೃಷಿಕೇಶನೇ ಕೃಷ್ಣ ರೂಪದಿಂದ ಇಲ್ಲಿ ಬಂದಿದ್ದಾನೆ. ಹೃಷಿಕೇಶಮರಿಂದಮಂ, ಶತ್ರುನಾಶಕನಾದ ಹೃಷಿಕೇಶನಾದ ಕೃಷ್ಣ ದೇವರ ಹತ್ತಿರಕ್ಕೆ ಬಂದು ಅವನಿಗೆ ವೇದೋಕ್ತವಾದ ಆಶೀರ್ವಾದಗಳನ್ನ ಮಾಡಿ ದೇವರ ಪೂಜೆ. ಅಂದ್ರೆ ಬ್ರಾಹ್ಮಣರಿಗೆ ದೇವರು ಅಂತ ಗೊತ್ತಲ್ಲ, ಆಶೀರ್ವಾದ ಮಾಡೋದೇನು ಅಂದ್ರೆ ದೇವರು ಮಾಡುವ ಪಾಠ ಇದು. ಆಶೀರ್ವಾದ ಬ್ರಾಹ್ಮಣರು ಬಂದಾಗ ಆಶೀರ್ವಾದ ಮಾಡಿಸ್ಕೊಳ್ಬೇಕು. ಸಿಗೋದಿಲ್ಲ. ಜ್ಞಾನಿಗಳು ಬನ್ನಿ ಅಂದ್ರೆ ಬರಲ್ಲ, ಬಂದಾಗ ಆಶೀರ್ವಾದ ಮಾಡಿಸ್ಕೊಳ್ಬೇಕು. ಪಾಠ ಇದು. ಆಶೀರ್ವಾದ ಮಾಡಿಸಿಕೊಂಡು ಅವರು ಮಾಡಿದ ಪೂಜೆಯನ್ನ ಸ್ವೀಕಾರ ಮಾಡಿಕೊಂಡ. ಆಮೇಲೆ ಅವರೆಲ್ಲ ಬಂದು ಕೃಷ್ಣದೇವರಿಗೆ, ಸ್ವಾಮಿ ನೀವು ಉಳ್ಕೊಳ್ಳಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದೇವೆ ನೋಡು ಅಂತಂದ ಕೃಷ್ಣ. ಅವರು ವ್ಯವಸ್ಥೆ ಮಾಡಿದ ಎಲ್ಲ ಮನೆಗಳಿಗೆ ಹೋದ. ಮತ್ ಇನ್ನೊಂದು ಅರ್ಥ, ನಮ್ಮ ಮನೆಗೆ ಬಾರಪ್ಪ ಅಂತ ಕರೆದ್ರು ಕೃಷ್ಣದೇವರನ್ನ. ಕೃಷ್ಣ ನಮ್ಮನೆಗೆ ಬಾರೋ ಅಂತ ಅವ್ರು ಕರೆದ್ರು. ಕೃಷ್ಣ ಏನ್ ಮಾಡ್ದ, ಅವ್ರ ಎಲ್ಲರ ಮನೆಗಳಿಗೆ ಹೋದ. ವಾಪಸ್ಸು ಬಂದು ಒಳ್ಳೆ ಮೊದಲು ಬ್ರಾಹ್ಮಣರಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿದ, ಮೃಷ್ಟಾನ್ನ ಭೋಜನ. ಅವರ ಜೊತೆಯಲ್ಲಿ ಪಂಕ್ತಿಯಲ್ಲಿ ಇವನು ಕೂತು ಊಟ ಮಾಡಿದ. ಕೃಷ್ಣ ಬಂದಿದ್ದಾನೆ ಅನ್ನೋದನ್ನು ತಿಳಿದವ್ರು ಯಾರು ಕೃಷ್ಣ ಎಲ್ಲಿರ್ತಾನೋ ಅಲ್ಲೇ ಇದ್ಬಿಟ್ರು. ಅವರ ಜೊತೆ ಆ ರಾತ್ರಿಯಲ್ಲಿ ಆನಂದವಾಗಿ ಭಗವಂತ ಮಲಗಿಬಿಟ್ಟ. ಇದನ್ನೆಲ್ಲ ಹೇಳ್ಬೇಕಾದ್ರೆ ಕಣ್ಣಲ್ಲಿ ನೀರು ಬರ್ತಾ ಇದೆ ನಂಗೆ. ನಮ್ಮ ಸ್ವಾಮಿ ಎಷ್ಟು ಕೃಪಾಳು ನೋಡಿ. ಆ ಬ್ರಾಹ್ಮಣರು ನೋಡಿ, ಮಧ್ಯದಲ್ಲಿ ಬೇಕಾದಷ್ಟು ಊರುಗಳು ಬಂತು. ಆ ಊರಲ್ಲಿ ಭಗವಂತ ಇಳಿದ, ನಿಂತುಕೊಂಡ, ಮಾತಾಡ್ದ, ಉಲ್ಲೇಖವೇ ಇಲ್ಲ. ಕುಶಸ್ಥಲ ಅನ್ನೋ ಗ್ರಾಮಕ್ಕೆ ಬಂದ ಸ್ವಾಮಿ ಸತ್ಪಾತ್ರರಾದ ಬ್ರಾಹ್ಮಣರ, ಸಚ್ಛೂದ್ರರ ಎಲ್ಲರ ಸೇವೆಯನ್ನ ಸ್ವೀಕಾರ ಮಾಡಿಕೊಂಡ. ಅವರು ಹಾಕಿದ ಊಟವನ್ನ ಮಾಡಿದ. ಜೊತೆಯಲ್ಲೇ ಬ್ರಾಹ್ಮಣರಿಗೆಲ್ಲ ಸಮಾರಾಧನೆ ಮಾಡಿಸಿದ. ಅವ್ರ ಜೊತೆ ಮಲಗಿದ. ಅವ್ರ ಮನೆಗೆಲ್ಲ ಹೋಗಿ ಬಂದ. ಇದನ್ನ ಕೇಳ್ತಾ ಇದ್ರೆ ಆ ಕಾಲಕ್ಕೆ ಹೊಟ್ಟೋದ್ವೇನೋ ನಾವು ಅಂತ ಅನ್ಸತ್ತೆ. ಇದರಿಂದ ಜ್ಞಾನಿಗಳು ಬಂದಾಗ ನಮ್ಮನೆಗೆ ದೇವರು ಬರಲ್ಲ, ಬರ್ತಾನೆ. ಯಾರ ಮೂಲಕ ಬರ್ತಾನೆ? ಜ್ಞಾನಿ ಪ್ರಿಯತಮೋತೋಮೆ. ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ ಜ್ಞಾನಿಗಳಲ್ಲಿ ಜ್ಞಾನರೂಪನಾಗಿ ಭಗವಂತ ಬರ್ತಾನೆ ಮನೆಗೆ. ಆದ್ದರಿಂದ ದೇವರ ಪೂಜೆಯನ್ನ ಮಾಡ್ಲಿಕ್ಕಿರುವ ಪ್ರತಿಮೆಗಳಲ್ಲಿ ಅತ್ಯಂತ ದೊಡ್ಡ ಪ್ರತಿಮೆ ಯಾವುದು ಅಂದ್ರೆ ಜ್ಞಾನಿ ಪ್ರತೀಕ. ನಮ್ಮ ಹತ್ತಿರಕ್ಕೆ ಬಂದಾಗ ಮನೆಗೆ ಕರ್ಕೊಂಡು ಹೋಗಿ ಬಿಡ್ಬೇಕು. ಯಾಕೆಂದ್ರೆ ದೇವರೇ ಬಂದ ಮನೆಗೆ ಅಂತ. ದೇವರು ಬಂದ್ರು ಅಂತ, ಜ್ಞಾನಿ ಮನೆಗೆ ಬಂದ ಅಂದ್ರೆ ದೇವರು ಬಂದ್ರು. ದೇವರು ಬಂದ್ರೆ ಲಕ್ಷ್ಮಿ ಬಂದ್ಲು, ಸಕಲ ಜಗತ್ತು ಬಂದು ಬಿಡ್ತು ಮನೆಗೆ. ಪಾಠ ಮಾಡಿದ್ರು ಇಲ್ಲಿ, ದೇವರು ಬಂದ, ಎಲ್ಲರೂ ಬಂದ್ರು. ಏನ್ ವೈಭವ! ಸದಾ ದೂತೈ ಸಮಾಜ್ಞಾಯ ಆಯಾಂತಂ ಮಧುಸೂದನಂ ಧೃತರಾಷ್ಟ್ರೋ ಬ್ರವೀದ್ ಭೀಷ್ಮಂ ಅರ್ಚಯಿತ್ವಾ ಮಹಾಭುಜಂ ದ್ರೋಣಂಚ ಸಂಜಯಂ ಚೈವ ವಿದುರಂಚ ಮಹಾಮತಿಂ ದುರ್ಯೋಧನಂ ಸಹಾಮಾತ್ಯಂ ಹೃಷ್ಟರೋಮ ಬ್ರವೀದಿದಂ ಅದ್ಭುತಂ ಮಹದಾಶ್ಚರ್ಯಂ ಶ್ರೂಯತೆ ಕುರುನಂದನ
ಸ್ತ್ರಿಯೋ ಬಾಲಾಶ್ಚ ವೃದ್ಧಾಶ್ಚ ಕಥಯಂತಿ ಗೃಹೇ ಗೃಹೇ ಸತ್ಕೃತ್ಯಾ ಚಕ್ಷತೆ ಚಾನ್ಯೇ ತಥೈವಾನ್ಯೇ ಸಮಾಗತಾಃ ಪೃಥಗ್ವಾದಾಶ್ಚ ವರ್ತಂತೆ ಚತ್ವರೇಷು ಸಭಾಸು ಚ ಉಪಯಾಸ್ಯತಿ ದಾಶಾರ್ಹಃ ಪಾಂಡವಾರ್ಥೇ ಪರಾಕ್ರಮಿ ಸನೋ ಮಾನ್ಯಶ್ಚ ಪೂಜ್ಯಶ್ಚ ಸರ್ವಥಾ ಮಧುಸೂದನಃ ತಸ್ಮಿನ್ ಹಿ ಯಾತ್ರ ಲೋಕಸ್ಯ ಭೂತಾನಾಮೀಶ್ವರೋ ಹಿ ಸಃ ತಸ್ಮಿನ್ ಧೃತಿಶ್ಚ ವೀರ್ಯಂಚ ಪ್ರಜ್ಞಾ ಚೌಜಶ್ಚ ಮಾಧವೇ ಸಮಾನ್ಯತಾಂ ನರಶ್ರೇಷ್ಠಃ ಸ ಹಿ ಧರ್ಮಃ ಸನಾತನಃ ಪೂಜಿತೋ ಹಿ ಸುಖಾಯ ಸ್ಯಾತ್ ಅಸುಖಾಯಾಪ್ಯಪೂಜಿತಃ ಸ ಚೇತ್ ತುಷ್ಯತಿ ದಾಶಾರ್ಹಃ ಉಪಚಾರೈರರಿಂದಮಃ ಕೃಷ್ಣಾತ್ ಸರ್ವಾನ್ ಅಭಿಪ್ರಾಯಾನ್ ವಯಂ ಲಪ್ಸ್ಯಾಮಹೇಂದ್ರುಷು ತಸ್ಯ ಪೂಜಾರ್ಥಮದ್ಯೈವ ಸಂವಿಧತ್ಸ್ವ ಪರಂತಪ ಸಭಾಃ ಪಥಿ ವಿಧೀಯಂತಾಂ ಸರ್ವಕಾಮ ಸಮನ್ವಿತಾಃ ಯಥಾ ಪ್ರೀತಿರ್ಮಹಾಬಾಹೋ ತ್ವಯಿ ಜಾಯೇತ ತಸ್ಯ ವೈ ತಥಾ ಕುರುಷ್ವ ಗಾಂಧಾರೆ ಕಥಂ ವಾ ಭೀಷ್ಮ ಮನ್ಯಸೇ. ಇದೇ ಸಂದರ್ಭದಲ್ಲೇ ದೂತರಿಂದ ಗೊತ್ತಾಯಿತು ಸ್ವಾಮಿ ಬರ್ತಾ ಇದ್ದಾನೆ ನಮ್ಮನೆಗೆ ಅಂತ. ನಮ್ಮನೆಗೆ ಮಧುಸೂದನ ಕೃಷ್ಣ ಬರ್ತಾ ಇದ್ದಾನೆ ಅಂತ ಗೊತ್ತಾಯಿತು. ತಕ್ಷಣದಲ್ಲೇ ತಿಳಿದಂತಹ ಧೃತರಾಷ್ಟ್ರ ಭೀಷ್ಮಾಚಾರ್ಯರಿಗೆ ಮರ್ಯಾದೆ ಮಾಡಿ ಸಭೆ ಸೇರಿಸಿ ಮೀಟಿಂಗ್ ಮಾಡಿ ಮಾತಾಡ್ತಾನೆ. ದ್ರೋಣ, ಸಂಜಯ, ಮಹಾಮತಿ ನೋಡಿ, ವಿದುರನ ಬಗ್ಗೆ ಮಾತಾಡಬೇಕಾದ್ರೆ ವಿಶೇಷಣ ಇಲ್ಲದೆ ಹಾಕೋದೇ ಇಲ್ಲ. ಮಹಾಮತಿ, ಶಾಸ್ತ್ರ ಶುದ್ಧವಾದ, ತತ್ವನಿಷ್ಠವಾದ, ನಿಷ್ಠುರ ಧರ್ಮ ಪ್ರತಿಪಾದಕವಾದ ಬುದ್ಧಿಯಿಂದ ಕೂಡಿದ ವಿದುರ. ಇವರೆಲ್ಲರ ಸಮಕ್ಷದಲ್ಲಿ ರೋಮಾಂಚನ ಆಗೋಗಿದೆ ಅವನಿಗೆ. ಕೃಷ್ಣ ಬರ್ತಾನೆ ನಮ್ಮನೆಗೆ ಅಂತ. ದುರ್ಯೋಧನನಿಗೆ ಹೇಳ್ತಾನೆ, ಅವನ ಮಂತ್ರಿಗಳಿಂದ ಕೂಡಿದ್ದ ದುರ್ಯೋಧನನಿಗೆ ಹೇಳ್ತಾನೆ, ದುರ್ಯೋಧನ, ಅದ್ಭುತವಾದ, ಅತ್ಯಂತ ಆಶ್ಚರ್ಯಕರವಾದ ಒಂದು ವಿಷಯ ಎಲ್ಲ ಕಡೆ ಕೇಳಿಸ್ತಾ ಇದೆ. ಮನೆಗಳಲ್ಲಿ ನೋಡಿ, ಕೃಷ್ಣ ಉಪಪ್ಲಾವ್ಯದಿಂದ ಹೊರಟ ಹಸ್ತಿನಾವತಿಗೆ ಬರ್ತಾನಂತೆ ಅನ್ನುವ ವಿಷಯ ಹಳ್ಳಿಗಳಿಗೆ ಹಬ್ಬಿಬಿಟ್ಟಿದೆ. ಹೇಳ್ತಾರೆ, ಗೃಹೇ ಗೃಹೇ, ಮನೆಗಳಲ್ಲಿ ಹೆಣ್ಣು ಮಕ್ಕಳು, ಬಾಲಕರು, ವಯಸ್ಸಾದವರು ಎಲ್ಲ ಮಾತಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಮನೆಯ, ಊರಿನ, ನಗರದ, ರಾಷ್ಟ್ರಗಳ, ಹಳ್ಳಿಗಳ, ಗ್ರಾಮಗಳ ಹಾಟ್ ಟಾಪಿಕ್ ಯಾವುದು ಅಂದ್ರೆ ಕೃಷ್ಣ ನಮ್ಮೂರ ಮೇಲೆ ಹೋಗ್ತಾನಂತೆ. ಬೀದಿಲಿ ಓಡಾಡ್ತಿದ್ರೆ ಜನಗಳು ಪರಸ್ಪರ ಅವ್ರ ಮೇಲೆ ಕೃಷ್ಣ ಬರ್ತಾನಂತ್ರಿ, ಕೃಷ್ಣ ಬರ್ತಾನಂತ್ರಿ ಅಂತ ಅವರವರೇ ಮಾತಾಡ್ಕೊಂತಾರಂತೆ. ಬೇರೆ ಊರುಗಳಿಂದ ಬಂದವರು ಮಾತಾಡ್ತಾರೆ, ಸಭೆಗಳಲ್ಲಿ ಮಾತಾಡ್ತಾರೆ, ಒಂದು ಸರ್ಕಲ್ ನಲ್ಲಿ ಸೇರಿ ಜನಗಳು ಮಾತಾಡ್ತಾ ಇದ್ದಾರೆ, ಕೃಷ್ಣ ಬರ್ತಾನೆ, ಕೃಷ್ಣ ಬರ್ತಾನೆ ಅಂತ. ಆಶ್ಚರ್ಯಪ್ಪ, ಅಂಥ ಕೃಷ್ಣ ಪಾಂಡವರಿಗೋಸ್ಕರ ಬರ್ತಿದ್ದಾನೆ. ಆದ್ದರಿಂದ ಅಂಥ ಕೃಷ್ಣ ಪೂಜನೀಯ, ಗೌರವಾರ್ಹ. ಲೋಕ ಮರ್ಯಾದೆಯನ್ನ ಸ್ಥಾಪನೆ, ಪ್ರತಿಷ್ಠೆ ಮಾಡಲಿಕ್ಕೆ ಬರ್ತಾನೆ ಕೃಷ್ಣ. ಎಲ್ಲರಿಗೂ ಸ್ವಾಮಿ, ಭೂತಾನಾಮೀಶ್ವರ, ಸಕಲ ಜೀವರಾಶಿಗಳಿಗೂ ಸ್ವಾಮಿಯಾದವನು ಕೃಷ್ಣ. ಅವನಲ್ಲಿ ಧೈರ್ಯ, ವೀರ್ಯ, ಪ್ರಜ್ಞ, ಓಜಸ್ಸು, ಬಲ ಎಲ್ಲವೂ ಕೃಷ್ಣನಲ್ಲಿದೆ. ಆದ್ದರಿಂದ ಅವನಿಗೆ ಸಿಗಬೇಕಾದ ಮರ್ಯಾದೆ ಸಿಗಲಿ. ನಿಜವಾದ ಸನಾತನ, ನಿಜವಾದ ಧರ್ಮ ಅಂತಂದ್ರೆ ಅವನೇ ಕೃಷ್ಣ. ಸಹಿ ಧರ್ಮ ಸನಾತನ. ಅನಾದ್ಯನಂತ ಕಾಲಗಳಿಂದಲೂ 14 ಲೋಕಗಳನ್ನ ಧರಿಸಿ, ಸೃಷ್ಟಿಸಿ, ಪಾಲಿಸಿ, ಸಂಹಾರ ಮಾಡುವ ಸನಾತನನಾದ ಅವನೇ ನಾರಾಯಣನೇ ಕೃಷ್ಣ. ಅವನನ್ನ ಪೂಜೆ ಮಾಡಿದ್ರೆ ಸುಖ ಆಗತ್ತೆ, ಪೂಜೆ ಮಾಡಲಿಲ್ಲ ಅಂದ್ರೆ ದುಃಖ ಬರುತ್ತೆ. ಆದ್ದರಿಂದ ನಾವು ಮಾಡುವ ಪೂಜೆ, ಆತಿಥ್ಯ, ಉಪಚಾರಗಳಿಂದ ಏನಾದ್ರೂ ಕೃಷ್ಣನಿಗೆ ಸಂತೋಷ ಆದ್ರೆ ಅವನ ಅನುಗ್ರಹ ಒಂದು ಸಲ ನಮ್ಮ ಮೇಲೆ ಆಯ್ತು ಅಂದ್ರೆ ಮುಗೀತು, ನಮ್ಮ ಎಲ್ಲ ಅಭೀಷ್ಟಗಳು ಪೂರ್ಣ ಆಗ್ಬಿಡುತ್ತಪ್ಪ. ಆದ್ದರಿಂದ ಕೃಷ್ಣನ ಪೂಜೆಗಾಗಿ ಈಗಲೇ ಅವನು ಯಾವ ದಾರಿಯಲ್ಲಿ ಬರ್ತಾನೆ ಅನ್ನೋದನ್ನ ತಿಳ್ಕೊಂಡು ರಸ್ತೆನಲ್ಲೇ ಕೃಷ್ಣನಿಗೋಸ್ಕರವಾಗಿ ಬಿಡಾರಗಳನ್ನ, ಟೆಂಟ್ ಹೌಸ್ ನಿರ್ಮಾಣ ಮಾಡ್ರಿ. ಎಲ್ಲ ಭೋಗಗಳು, ಸೌಲಭ್ಯಗಳು ಅಲ್ಲಿರ್ಬೇಕು. ಏನು ಮಾಡಿದ್ರೆ ದುರ್ಯೋಧನ
ಗಾಂಧಾರೇ ಅಂದ, ಗಾಂಧಾರಿಯ ಮಗನೇ, ನೀನು ಏನು ಮಾಡಿದ್ರೆ ನಿನಗೆ ಅಥವಾ ನಿನ್ನ ಮೇಲೆ ಕೃಷ್ಣನಿಗೆ ಪ್ರೀತಿ ಬರುತ್ತೋ, ಯುದ್ಧದ ಆಸೆ, ನಿಮ್ಮ ನಾಶದ ಆಸೆ ಅವನ ಮನಸ್ಸಿಂದ ಹೇಗೆ ಹೊರಗೆ ಹೋಗ್ಬಿಡುತ್ತೋ, ಅಂದ್ರೆ ನಮ್ಮ ಮೇಲೆ ಪ್ರೀತಿ ಬರಬೇಕು ಅವನಿಗೆ, ನಾವು ಬದುಕಬೇಕು ಅನ್ನುವ ಸಂಕಲ್ಪ ಕೃಷ್ಣನಿಗೆ ಬರಬೇಕು. ಹಾಗೆ ಮಾಡು ಭೀಷ್ಮಾಚಾರ್ಯರೇ, ನೀವೇನ್ ಹೇಳ್ತೀರಿ ಇದಕ್ಕೆ? ನಾನ್ ದುರ್ಯೋಧನಂಗಿಷ್ಟು ಹೇಳಿದ್ದೀನಿ ಅಂತ ಹೇಳಿದ ತಕ್ಷಣ ಏನಾಯ್ತು ಅಂತ ವೈಶಂಪಾಯನರು ಹೇಳ್ತಾರೆ. ತಥೋ ಭೀಷ್ಮಾದಯ ಸರ್ವೇ ಧೃತರಾಷ್ಟ್ರಂ ಜನಾಧಿಪಂ ಊಚುಃ ಪರಮನಿತ್ಯೇವ ಪೂಜಯಂತೋಸ್ಯ ತದ್ವಚಃ ತೇಷಾಮನುಮತಂ ಜ್ಞಾತ್ವಾ ರಾಜಾ ದುರ್ಯೋಧನಸ್ತದಾ ಸಭಾವಾಸ್ತು ನಿರಮ್ಯಾಣಿ ಪ್ರದೇಷ್ಟುಮುಪಚಕ್ರಮೆ ತಥೋ ದೇಶೇಷು ರಮಣೀಯೇಷು ಭಾಗಶಃ ಸರ್ವರತ್ನ ಸಮಾಕೀರ್ಣಾ ಸಭಾಶ್ಚಕ್ರುರನೇಕಶಃ ಆಸನಾನಿ ವಿಚಿತ್ರಾಣಿ ಯುತಾನಿ ವಿವಿಧೈರ್ಗುಣೈಃ ಸ್ತ್ರಿಯೋ ಗಂಧಾನಲಂಕಾರಾನ್ ವಾಸಾಂಸಿ ವಿವಿಧಾನಿ ಚ ಗುಣವಂತ್ಯನ್ನಪಾನಾನಿ ಭೋಜನಾನಿ ಭೋಜ್ಯಾನಿ ವಿವಿಧಾನಿ ಚ ಮಾಲ್ಯಾನಿ ಚ ಸುಗಂಧೀನಿ ತಾನಿ ರಾಜಾ ದದೌ ತತಃ ವಿಶೇಷತಶ್ಚ ವಾಸಾರ್ಥಂ ಸಭಾಂಗ್ರಾಮೇ ಕುಶಸ್ಥಲೆ ವಿದಧೇ ಕೌರವೋ ರಾಜಾ ಬಹುರತ್ನಂ ಮನೋರಮಾಂ ಏತದ್ವಿಧಾಯ ವೈ ಸರ್ವಂ ದೇವಾರ್ಹಮತಿಮಾನುಷಂ ಆಚಖ್ಯೌ ಧೃತರಾಷ್ಟ್ರಾಯ ರಾಜಾ ದುರ್ಯೋಧನಸ್ತಥಾ ತಾಃ ಸಭಾಃ ಕೇಶವಃ ಸರ್ವಾಃ ರತ್ನಾನಿ ವಿವಿಧಾನಿ ಚ ಅಸಮೀಕ್ಷ್ಯೈವ ದಾಶಾರ್ಹಃ ಉಪಾಯಾತ್ ಕುರು ಸದ್ಮತತ್. ನಮ್ಮ ದೇವರು ಅಂದ್ರೆ ದೇವರು, ಇನ್ಯಾರಿದಾರ ಅವನು ಮುಂದೆ? ಕೃಷ್ಣ ಅಂದ್ರೆ ಆಗೋಯ್ತು. ಕೃಷ್ಣ ಕೃಷ್ಣ ಕೃಷ್ಣ, ಯಾರಿದಾರ ಅವನ ಮುಂದೆ? ಅವನ ಯಾನವೇ ದೊಡ್ಡ ಯಾನ. ನಮ್ಮ ಯಾನ, ನಾವು ಮಾಡುವ ಜೀವನ ಯಾನ, ಈ ದೇಹವನ್ನು ಬಿಟ್ಟು ಬೇರೆ ದೇಹಕ್ಕೆ ಹೋಗುವಾಗ ಮಾಡುವ ಯಾನ, ಪರಲೋಕಗಳಿಗೆ ಮಾಡುವ ಯಾನ ಹೇಗಿರ್ಬೇಕು ಅದನ್ನ ಹಾಗೆ ಮಾಡು ಸ್ವಾಮಿ, ಸಾತ್ವಿಕ ಯಾನವನ್ನ ಮಾಡುವಂತೆ ಸ್ವಾಮಿ ಅಂತ ಕೃಷ್ಣದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ಚರಿತ್ರೆಯನ್ನು ಕೇಳೋಣ. ಪಾಠ ತುಂಬಾ ರೋಮಾಂಚನ ಆಗ್ತಾ ಇದೆ ನಂಗೆ ಹೇಳುವಾಗ. ಭೀಷ್ಮಾಚಾರ್ಯರಿಗೆಲ್ಲ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ ಎಷ್ಟು ಸಂತೋಷ ಆಯ್ತು, ಒಳ್ಳೆ ಬುದ್ಧಿ ಬಂತಲ್ಲ, ವಿಷ್ಣು ಸರ್ವೋತ್ತಮತ್ವ ಕೃಷ್ಣ ಸರ್ವೋತ್ತಮತ್ವ ಜ್ಞಾನ ಬಂತಲ್ಲ ಅವನಿಗೆ ಅಂತ ಎಷ್ಟು ಸಂತೋಷ ಪಟ್ರು ಅವರೆಲ್ಲ. ಹಾಗೆ ಆಗ್ಲಪ್ಪ ಮಾಡು ಅಂತಂದ್ರು. ಎಲ್ಲರ ಅಭಿಪ್ರಾಯವನ್ನ ತಿಳ್ಕೊಂಡಂತ ದುರ್ಯೋಧನ ಹಾಗೆ ಕಳಿಸಿಬಿಟ್ಟ, ಸಭಾ ನಿರ್ಮಾಣವನ್ನ ಮಾಡ್ರಿ ಅಂತ ಎಲ್ಲ ಕಡೆ ಕಳಿಸ್ಬಿಟ್ಟ. ಊರೂರುಗಳಲ್ಲಿ, ಕೃಷ್ಣ ಬರುವ ದಾರಿಗಳಲ್ಲಿ ಈ ಎಲ್ಲ ರತ್ನಗಳಿಂದ ಕೂಡಿದ ಎಲ್ಲ ಸಭಾ ಮಂಟಪಗಳನ್ನ ನಿರ್ಮಾಣ ಮಾಡಿಬಿಟ್ರು. ಒಳ್ಳೆ ಆಸನಗಳು, ಸೇವೆಯನ್ನು ಮಾಡ್ಲಿಕ್ಕೆ ಹೆಣ್ಣು ಮಕ್ಕಳು, ಗಂಧ ಅಲಂಕಾರ, ನಾನಾ ವಸ್ತ್ರಗಳು, ಒಳ್ಳೆಯ ಊಟ ತಿಂಡಿ, ಒಳ್ಳೆ ಸ್ವೀಟ್ಸುಗಳು, ಒಳ್ಳೆ ಘಮ್ಮಂತ ವಾಸನೆ ಬರುವಂತಹ ಹೂವಿನ ಮಾಲೆಗಳು ಎಲ್ಲ ರೆಡಿಯಾಗಿದೆ. ಮತ್ತೆ ಈ ಪಾಂಡವರು ಕೇಳಿದ್ರಲ್ಲ 5 ಗ್ರಾಮಗಳಲ್ಲಿ 1 ಗ್ರಾಮ ಅಂತ ಕುಶಸ್ಥಲ, ಅದು ಆ ಗ್ರಾಮದಲ್ಲಿ ಇನ್ನು ಒಂದಿನ ಕೃಷ್ಣ ಆರಾಮಾಗಿದ್ದು ಬರಲಿ ಅನ್ನೋ ಆಲೋಚನೆಯೊಂದಿಗೆ ಒಳ್ಳೆಯ ಸಭಾ ಮಂದಿರ ನಿರ್ಮಾಣ ಮಾಡಿಸಿಬಿಟ್ಟ ಧೃತರಾಷ್ಟ್ರ ದುರ್ಯೋಧನನ ಮೂಲಕ. ಹೇಗಿದೆ? ಅಮಾನುಷಂ, ಮನುಷ್ಯರಿಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಈ ತರ ಇಷ್ಟು ಫಾಸ್ಟ್ ಆಗಿ. ಮತ್ತೆ ದೇವತೆಗಳಿಗೆ ಮಾತ್ರ ಇಂಥ ಸೌಭಾಗ್ಯ ಮೀಸಲು. ಅಂತಹ ಪದಾರ್ಥಗಳಿಂದ ಸಭಾ ಮಂದಿರಗಳನ್ನ ಅಲ್ಲಲ್ಲಿ ದಾರಿ ಮಧ್ಯ ಉದ್ದಕ್ಕೂ ಕುಶಸ್ಥಲ ಅನ್ನೋ ಗ್ರಾಮದಲ್ಲೂ ನಿರ್ಮಾಣ ಮಾಡಿಸಿ, ಅಪ್ಪ ರೆಡಿ ಆಯ್ತು, ಕೃಷ್ಣ ಬರ್ಬೇಕಾದ್ರೆ ಅಲ್ಲಲ್ಲಿ ವಾಸ ಮಾಡಿಕೊಂಡು ಬಂದು ನಮ್ಮ ಮೇಲೆ ಸಂತೋಷ ಪಟ್ಟು ಬಿಡ್ತಾನೆ ಅಂತ ಅಂದುಕೊಂಡು ಅಪ್ಪನಿಗೆ ಹೇಳ್ತಾರೆ. ಆದ್ರೆ ನಮ್ಮ ಸ್ವಾಮಿ ಬರುವಾಗ ಏನ್ ಮಾಡ್ದ? ನಾನಾ ರತ್ನಗಳಿಂದ ಕೂಡಿದ ಆ ಸಭೆಗಳನ್ನ, ವ್ಯವಸ್ಥೆಗಳನ್ನ ಅಸಮೀಕ್ಷೈವ ನೋಡ್ಲೇ ಇಲ್ವಂತೆ. ಆ ರೀತಿಯಾದ ಸಭೆಯೂ ಇದೆ, ನೋಡ್ಲೇ ಇಲ್ಲ. ಅಸಮೀಕ್ಷೈವ, ಕಣ್ಣ ದೃಷ್ಟಿಯನ್ನು ಅದರ ಮೇಲೆ ಹಾಕ್ಲಿಲ್ಲ ಕೃಷ್ಣ. ಅದಕ್ಕೆ ಅವನು ಸರ್ವೋತ್ತಮ ಅಂತ ಕರೆಯೋದು. ನಮ್ಮ ಸ್ವಾಮಿ ಸರ್ವೋತ್ತಮ ಯಾಕೆ ಹೇಳಿ?
ಇದೇ ಕಾರಣಕ್ಕೆ ಆ ಸರ್ವೋತ್ತಮನ ಭಕ್ತರು, ಜೀವೋತ್ತಮನ ದಾಸರು ನಾವೇನ್ ಮಾಡಬೇಕು? ನಮಗಿದೇ ಪಾಠ ಇಡಬೇಕು. ಯಾವ ಭೋಗ, ಯಾವ ಸುಖ, ಯಾವ ಸಂಪತ್ತು ವಿಷ್ಣು ಸರ್ವೋತ್ತಮತ್ವ ಜ್ಞಾನದಿಂದ ನಮ್ಮನ್ನ ದೂರ ಮಾಡುತ್ತೆ, ಯಾವ ಸುಖ ಭೋಗ ಸಂಪತ್ತುಗಳು ಹರಿವಾಯು ಗುರುಗಳನ್ನ ದ್ವೇಷ ಮಾಡು ಅಂತ ನಮಗೆ ಹೇಳುತ್ತೆ, ಅಸುರಾವೇಶಕ್ಕದು ಕಾರಣ ಆಗುತ್ತೆ, ಸತ್ಪಾತ್ರರಿಗೆ ಕೊಡದೆ ಯೋಗ್ಯರಾದವರಿಗೆ ದಾನ ಮಾಡದೆ ಅನುಭವಿಸುವ ಯಾವ ಸಂಪತ್ತು ವಿಷ್ಣು ಸರ್ವೋತ್ತಮತ್ವ ಜ್ಞಾನಕ್ಕದು ಕಾರಣ ಆಗೋದಿಲ್ಲ. ವಿಷ್ಣು ಸರ್ವೋತ್ತಮತ್ವ ಜ್ಞಾನವೇ ಬರೋದಿಲ್ಲ ಅಂದ್ರೆ ಅದು ಸದ್ಗತಿ ಅಂತೂ ಖಂಡಿತ ಆಗೋದಿಲ್ಲ. ಕೃಷ್ಣ ಅದನ್ನೇ ಮಾಡಿದ್ದ. ಆ ಎಲ್ಲ ಸಂಪತ್ತು ತೃಣಾತ್ ತೃಣಪ್ರಾಯ ಅಂತ ದೇವರು ನೋಡ್ಲೇ ಇಲ್ಲ ಆ ಕಡೆಗೆ. ನಾವು ಹಾಗೆ ಮಾಡಬೇಕು. ನಮ್ಮ ವ್ಯಾಪಾರವೂ ಅದೇ ಇರ್ಬೇಕು. ಯಾಕೆ ಅಂದ್ರೆ ಈಗ ನಾವು ಏನಾದ್ರೂ ವಿಶ್ವಾಸಕ್ಕೆ ಕಟ್ಟು ಬಿದ್ದು ವ್ಯವಸ್ಥೆಗಳನ್ನ ಅನುಭವಿಸಿ ಬಿಟ್ವಿ ಅಂದ್ರೆ ನಾಳೆ ಯಮಧರ್ಮರಾಜನ ಮುಂದೆ ನಿಂತು ಉತ್ತರ ಕೊಡಬೇಕಾದ್ರೆ, ಹೌದು ಸ್ವಾಮಿ ಇವ್ರಿಗೆ ಇಷ್ಟ ಇರ್ಲಿಲ್ಲ, ನಾನೇ ಬಲವಂತ ಮಾಡಿ ಕರ್ಕೊಂಡ್ಬಂದೆ ಅಂತ ಹೇಳಲಿಕ್ಕೆ ಯಾರು ಇರಲ್ಲ. ಅದರಿಂದ ಎಲ್ಲವೂ ನಮ್ಮಲ್ಲಿರುವ ಪ್ರತಿಯೊಂದು ಕೃಷ್ಣಾರ್ಪಿತವಾದ ಪದಾರ್ಥಗಳಿದ್ರೆ ಅದರ ಭೋಗ, ಕೃಷ್ಣನ ಸರ್ವೋತ್ತಮತ್ವ ಅನುಸಂಧಾನ ಮಾಡುವಂತಹ ವ್ಯಕ್ತಿಗಳಿದ್ರೆ ಅವರ ಜೊತೆಯಲ್ಲಿ ವಾಸ. ಇಲ್ಲ ಅಂದ್ರೆ ಏನೂ ಇಲ್ಲ ಅನ್ನುವ ಮನಸ್ಥಿತಿಯಾದ್ರೂ, ಬದುಕ್ತೇವೋ ಬಿಡ್ತೇವೋ ಗೊತ್ತಿಲ್ಲ, ಆ ಮನಸ್ಥಿತಿಯನ್ನಾದ್ರೂ ಇಟ್ಟುಕೊಂಡ್ರೆ ಯಾವುದೋ ಒಂದ್ ಜನ್ಮದಲ್ಲಿ ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡಾನ. ಅಂದ್ರೆ ದೇವ್ರು ನೋಡ್ಲೇ ಅಲ್ಲ ಆ ಕಡೆಗೆ, ಕಣ್ಣೋಟವನ್ನು ಬೀರದೆ ಕಣ್ಣ ತುದಿಯಿಂದಲೂ ನೋಡದೆ ಬಂದುಬಿಟ್ಟ, ಕುರು ರಾಜ್ಯದ ಒಳಗೆ ಪ್ರವೇಶ ಮಾಡಿಬಿಟ್ಟ. ಆದ್ದರಿಂದ ವಂಚನೆಯಿಂದ ಮಾಡಿದ ಹರಿಸೇವೆ, ವಂಚನೆಯಿಂದ ಮಾಡಿದಂತಹ ಕೆಟ್ಟ ಬುದ್ಧಿ, ಇದೆಲ್ಲವೂ ವಿಷ್ಣು ಪ್ರೀತಿಗೆ ಕಾರಣವಾಗುವುದಿಲ್ಲ. ದೇವರದ್ಯಾವುದನ್ನು ನಮಗೆ ಸ್ವೀಕಾರ ಮಾಡಿಕೊಳ್ಳೋದಿಲ್ಲ. ಅತ್ಯಂತ ಸ್ಪಷ್ಟ. ಅಲ್ಲಿಂದ ಮುಂದೆ ಏನಾಯ್ತು? ಉಪಪ್ಲಾವ್ಯಾದಿಹ ಕ್ಷತ್ತಃ ಉಪಯಾತೋ ಜನಾರ್ದನ ಕುಶಸ್ಥಲೇ ನಿವಸತಿ ಸಚ ಪ್ರಾತರಿಹೈಷ್ಯತಿ ಆಹುಕಾನಾಮಧಿಪತಿ ಪುರೋಗಃ ಸರ್ವಸಾತ್ವತಾಂ ಮಹಾಮನಾ ಮಹಾವೀರ್ಯೋ ಮಹಾಮಾತ್ರೋ ಜನಾರ್ದನಃ ಸ್ಫೀತಸ್ಯ ವೃಷ್ಟಿವಂಶಸ್ಯ ಭರ್ತಾ ಭೋಕ್ತಾ ಚ ಮಾಧವಃ ತ್ರಯಾಣಾಮಪಿ ಲೋಕಾನಾಂ ಭಗವಾನ್ ಪ್ರಪಿತಾಮಹಃ ಕೃಷ್ಣ್ಯಂಧಕಾಸ್ಸು ಮನಸೋ ಯಸ್ಯ ಪ್ರಜ್ಞಾಮುಪಾಸತೆ ಆದಿತ್ಯ ವಸವೋ ರುದ್ರಾಃ ಯಥಾ ಬುದ್ಧಿಂ ಬೃಹಸ್ಪತೇಃ ತಸ್ಮೈ ಪೂಜಾಂ ಪ್ರಯೋಕ್ಷ್ಯಾಮಿ ದಾಶಾರ್ಹಾಯ ಮಹಾತ್ಮನೆ ಪ್ರತ್ಯಕ್ಷಂ ತವ ಧರ್ಮಜ್ಞಾ ತನ್ಮೇ ಕಥಯತ ಶೃಣು ಏಕವರ್ಣೈಃ ಸುಪುಷ್ಟಾಂಗೈರ್ಬಾಕ್ಲಿಕೈಶ್ಚ ಹಯೋತ್ತಮೈಃ ಚತುರ್ಯುಕ್ತಾನ್ ರಥಾನ್ ತಸ್ಮೈ ರೌಗ್ಮಾನ್ ದಾಸ್ಯಾಮಿ ಷೋಡಶ ನಿತ್ಯಪ್ರಭಿನ್ನಾನ್ ಮಾತಂಗಾನ್ ಈಶಾದಂತಾನ್ ಪ್ರಹಾರಿಣಃ ಅಷ್ಟಾನುಚರಮೇಕೈಕಮಷ್ಟೋ ದಾಸ್ಯಾಮಿ ಕೇಶವೇ ದಾಸೀನಾಮ ಪ್ರಜಾತಾನಾಂ ಶುಭಾನಾಂ ರುಗ್ಮವರ್ಚಸಾಂ ಶತಮಸ್ಮೈ ಪ್ರದಾಸ್ಯಾಮಿ ದಾಸಾನಾಮಪಿ ತಾವತಾಂ ಆವಿಕಂಚ ಸುಖಸ್ಪರ್ಶಂ ಪಾರ್ವತೀಯೈರುಪಾಹೃತಂ ತದಪ್ಯಸ್ಮೈ ಪ್ರದಾಸ್ಯಾಮಿ ಸಹಸ್ರಾಣಿ ದಶಾಷ್ಟ ಚ ಅಜಿನಾನಾಂ ಸಹಸ್ರಾಣಿ ಚೀನದೇಶೋದ್ಭವಾನಿ ಚ ತಾನ್ಯಪ್ಯಸ್ಮೈ ಪ್ರದಾಸ್ಯಾಮಿ ಯಾವದರ್ಹತಿ ಕೇಶವಃ ದಿವಾರಾತ್ರೌ ಚ ಭಾತ್ಯೇಷ ಸುತೇಜಾ ವಿಮಲೋ ಮಣಿಃ ತಮಪ್ಯಸ್ಮೈ ಪ್ರದಾಸ್ಯಾಮಿ ತಮಪ್ಯರ್ಹತಿ ಕೇಶವಃ ಏಕೇನಾಭಿಪತತ್ಯಹ್ನಃ ಯೋಜನಾನಿ ಚತುರ್ದಶ ಯಾನಮಶ್ವತರೀಯುಕ್ತಂ ತದಪ್ಯಸ್ಮೈ ದದಾಮ್ಯಹಂ ಯಾವಂತಿ ವಾಹನಾನ್ಯಸ್ಯ ಯಾವಂತಃ ಪುರುಷಾಶ್ಚ ವೈ ತತೋಷ್ಟಗುಣಮಪ್ಯಸ್ಮೈ ಭೋಜ್ಯಂ ದಾಸ್ಯಾಮ್ಯಹಂ ಸದಾ ಮಮ ಪುತ್ರಾಶ್ಚ ಪೌತ್ರಾಶ್ಚ ಸರ್ವೇ ದುರ್ಯೋಧನಾದೃತೆ ಪ್ರತ್ಯುದ್ಯಾಸ್ಯಂತಿ ದಾರ್ಶಾರ್ಹಂ ರಥೈರ್ಮೃಷ್ಟೈಃ ಸ್ವಲಂಕೃತಾಃ ಸ್ವಲಂಕೃತಾಶ್ಚ ಕಲ್ಯಾಣ್ಯಃ ಪಾದೈರೇವ ಸಹಸ್ರಶಃ
ವಾರಮುಖ್ಯ ಮಹಾಭಾಗಂ ಪ್ರತ್ಯುದ್ಯಾಸ್ಯಂತಿ ಕೇಶವಂ ನಗರಾದಪಿ ಯಾಃ ಕಾಶ್ಚಿತ್ ಗಮಿಷ್ಯಂತಿ ಜನಾರ್ದನಂ ದ್ರಷ್ಟುಂ ಕನ್ಯಾಶ್ಚ ಕಲ್ಯಾಣ್ಯಃ ತಾಶ್ಚ ಯಾಸ್ಯಂತ್ಯನಾವೃತಾಃ ಸಸ್ತ್ರೀ ಪುರುಷ ಬಾಲಂಚ ನಗರಂ ಮಧುಸೂದನಂ ಅದೀಕ್ಷತಾಂ ಮಹಾತ್ಮಾನಂ ಭಾನುಮಂತಮಿವ ಪ್ರಜಾಃ ಮಹಾಧ್ವಜ ಪತಾಕಾಶ್ಚ ಕ್ರಿಯಂತಾಂ ಸರ್ವತೋ ದಿಶಃ ಜಲಾವಸಿಕ್ತೋ ವಿರಜಾಃ ಪಂಥಾಃ ಕಾರ್ಯಸ್ತು ಸರ್ವತಃ ದುಶ್ಯಾಸನಸ್ಯ ಚ ಗೃಹಂ ದುರ್ಯೋಧನ ಗೃಹಾದ್ವರಂ ತದದ್ಯ ಕ್ರಿಯತಾಂ ಕ್ಷಿಪ್ರಂ ಸುಸಂವೃಷ್ಟಮಲಂಕೃತಂ ಏತದ್ಧಿರುಚಿರಾಕಾರೈಃ ಪ್ರಾಸಾದೈರುಪಶೋಭಿತಂ ಶಿವಂಚ ರಮಣೀಯಂಚ ಸರ್ವತ್ರ ಸುಮನೋರಮಂ ಸರ್ವಮಸ್ಮಿನ್ ಗೃಹೇ ರತ್ನಂ ಮಮ ದುರ್ಯೋಧನಸ್ಯ ಚ ಯದ್ಯದರ್ಹತಿ ವಾರ್ಷ್ಣೇಯಃ ತತ್ತದ್ದೇಯಮಸಂಶಯಂ. ಧೃತರಾಷ್ಟ್ರ ಅಂದ, ವಿದುರ, ಉಪಪ್ಲಾವ್ಯ ನಗರದಿಂದ ಹೊರಟಂತಹ ಕೃಷ್ಣ ರಾತ್ರಿ ಕುಶಸ್ಥಲ ಅನ್ನುವ ಗ್ರಾಮದಲ್ಲಿ ಇಳ್ಕೊಂಡಿದ್ದಾನೆ. ನಾಳೆ ಬೆಳಗ್ಗೆ ಇಲ್ಲಿ ಬಂದು ಬಿಡ್ತಾನೆ. ಅವನ್ ಯಾರು? ಆಹುಕ ಅನ್ನುವ ಗುಂಪಿಗೆ ಸ್ವಾಮಿ, ಎಲ್ಲ ಸಾತ್ವತರಿಗೆ ಲೀಡರ್, ಮಹಾಮನಃ. ಅವನಷ್ಟು ದೊಡ್ಡ ಮನಸ್ಸಿನಿಂದ ಕೂಡಿದವರು ಲೋಕದಲ್ಲಿ ಬೇರೆ ಯಾರು ಇಲ್ಲ. ದೊಡ್ಡ ಪರಾಕ್ರಮಿ ನಮ್ಮ ಕೃಷ್ಣ. ಶುದ್ಧವಾದ ವೃಷ್ಣಿ ವಂಶವನ್ನ ಧಾರಣ ಮಾಡಿದವನು ಸ್ವಾಮಿ. ಬರೀ ಧರಿಸಿರೋದು ಮಾತ್ರ ಅಲ್ಲ, ಅದನ್ನ ಕಾಪಾಡ್ತಾ ಇರ್ತಕ್ಕಂಥವನು ಇವನೇ. 3 ಲೋಕಗಳಿಗೆ ಚತುರ್ಮುಖ ಬ್ರಹ್ಮದೇವರು 3 ಲೋಕಗಳಿಗೆ ಪಿತಾಮಹರಾದ್ರೆ ಇವನಿದಾನಲ್ಲ 3 ಲೋಕಗಳಿಗೆ ಪ್ರಪಿತಾಮಹ. ಇದು ಸ್ಪಷ್ಟ ಪ್ರಮೇಯ, ಇದು ಶುದ್ಧವಾದ ಪ್ರಮೇಯ. ಧೃತರಾಷ್ಟ್ರನಿಗಿರುವ ಶುದ್ಧವಾದ ಭಗವಂತನ ಜ್ಞಾನ. ಪ್ರಪಿತಾಮಹ ಅರ್ಥಾತ್ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದವನು. ದೊಡ್ಡ ದೊಡ್ಡ ವಸುರುದ್ರಾದಿತ್ಯ ದೇವತೆಗಳು ಬೃಹಸ್ಪತ್ಯಾಚಾರ್ಯರ ಬುದ್ಧಿಯನ್ನ ಅವಲಂಬನ ಮಾಡಿ ಹೇಗೆ ಚೆನ್ನಾಗಿ ಬದುಕ್ತಾರೋ ಹಾಗೆ ವೃಷ್ಣಿಗಳು, ಅಂಧಕರು ಇವರೆಲ್ಲ ಕೃಷ್ಣನ ಬುದ್ಧಿಯನ್ನ ಆಶ್ರಯ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಅಂತಹ ಕೃಷ್ಣನಿಗೆ ನಾನು ಪೂಜೆ ಮಾಡ್ತೇನೆ. ಹಾಗೆ ನಿನ್ನೆದುರಿಗೆ ನಾನು ಪೂಜೆ ಮಾಡ್ತೇನೆ. ಪ್ರತ್ಯಕ್ಷಂ ತವ ಧರ್ಮಜ್ಞ, ನಿನ್ನೆದುರಿಗೆ ನಾನು ಪೂಜೆ ಮಾಡ್ತೇನೆ. ನಾನು ಹೇಗೆ ದೇವರ ಪೂಜೆ ಮಾಡ್ತೇನೆ ನೀನು ಕೇಳು. ಅವ್ನು ಹೇಳೋ ಮಾತು ನೋಡಿ. ಒಂದೇ ಬಣ್ಣದ ಬಾಲ್ಹೀಕ ದೇಶದಲ್ಲಿ ಬೆಳೆದ 4 ಕುದುರೆಗಳಿಂದ ಕೂಡಿದ 16 ಬಂಗಾರದ ರಥಗಳನ್ನ ಕೃಷ್ಣನಿಗೆ ಕೊಡ್ತೇನೆ. ಒಂದೊಂದು ಬಾಣದಂತೆ ದೊಡ್ಡದಾಗಿರುವ ದಂತಗಳಿಂದ ಕೂಡಿದ ಮದಭರಿತವಾದ ಯುದ್ಧಕ್ಕೆ ಉಪಯೋಗ ಆಗುವ 8 ಜನ ಸೇವಕರಿಂದ ಕೂಡಿದ 8 ಆನೆಗಳನ್ನ ಕೃಷ್ಣನಿಗೆ ಕೊಡ್ತೇನೆ. ಒಳ್ಳೆಯ ಮದುವೆಯಾಗದ ಯುವತಿಯರನ್ನ, ದಾಸಿಯರನ್ನ, 100 ದಾಸಿಯರನ್ನ, 100 ದಾಸರನ್ನ ಕೃಷ್ಣನಿಗೆ ನಾನು ಕೊಡ್ತೇನೆ. ಪರ್ವತದ ಜಾಗಗಳಲ್ಲಿ ವಾಸ ಮಾಡುವ ರಾಜರು ನನಗೆ ಕಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಆವಿಕ ಅಂತಂದ್ರೆ ಉಣ್ಣೆ, ಕುರಿಯ ಇದರಿಂದ ಮಾಡ್ತಾರಲ್ಲ ಧಾವಳಿ, ಆ ತರದ್ದು ಅದನ್ನ ಕೊಡ್ತೇನೆ ನಾನು ಕೃಷ್ಣನಿಗೆ. ಚೀನಾ ದೇಶದಿಂದ ಬಂದಿದೆ ನಮಗೆ ನೋಡಿ, ಚೈನಾದವರು ಕಳಿಸ್ಕೊಟ್ಟಿದ್ದಾರೆ. ಚೀನಾದಿಂದ ಬಂದಿದೆ 1000 ಅಜಿನ, 1000 ಅಜಿನಗಳು. ಅದನ್ನ ನಾನು ಕೃಷ್ಣನಿಗೆ ಕೊಡ್ತೇನೆ. ಹಗಲು ರಾತ್ರಿ ಪ್ರಕಾಶಮಾನವಾಗಿ ಹೊಳೆಯುವಂತಹ ಮಣಿ ನನ್ನ ಹತ್ರ ಇದೆ, ಅದನ್ನ ಕೊಡ್ತೀನಿ ಕೃಷ್ಣನಿಗೆ. ಒಂದೇ ಒಂದು ದಿನದಲ್ಲಿ 14 ಯೋಜನ ಪ್ರಯಾಣ ಮಾಡುತ್ತೆ ಹೇಸರಕತ್ತೆ. ಅಂತ ಹೇಸರಕತ್ತೆಯನ್ನ ಕಟ್ಟಿದ ಅಶ್ವತರಿ, ಹೇಸರಕತ್ತೆಯನ್ನ ಕಟ್ಟಿದ ವಾಹನವನ್ನ ಕೃಷ್ಣನಿಗೆ ಕೊಡ್ತೇನೆ. ಅವನ ಜೊತೆ ಎಷ್ಟು ಜನ ಬಂದಿದ್ದಾರೆ ಸೇವಕರು, ಅವನ ಜೊತೆ ಎಷ್ಟು ವಾಹನಗಳು ಬಂದಿದೆ, ಅದರ 8 ಪಟ್ಟು ಭಕ್ಷ್ಯ ಭೋಜ್ಯ ಪದಾರ್ಥಗಳನ್ನ ನಾನು ಕೃಷ್ಣನಿಗೆ ಕೊಡ್ತೇನೆ. ನನ್ನ ಮಕ್ಕಳು ಮೊಮ್ಮಕ್ಕಳು ಅಲಂಕಾರ ಮಾಡಿಕೊಂಡು
ಒಳ್ಳೆ ರಥಗಳಲ್ಲಿ ಕೂತ್ಕೊಂಡು ಕೃಷ್ಣದೇವರನ್ನ ರಿಸೀವ್ ಮಾಡ್ತಾರೆ. ದುರ್ಯೋಧನಾದೃತೆ, ಒಬ್ಬ ದುರ್ಯೋಧನನನ್ನ ಬಿಟ್ಟು, ಎಂಥ ಮಾತು ನೋಡಿ, ದುರ್ಯೋಧನನೊಬ್ಬನನ್ನ ಬಿಟ್ಟು ಮಿಕ್ಕ ನನ್ನೆಲ್ಲ ಮಕ್ಕಳು ಮೊಮ್ಮಕ್ಕಳೆಲ್ಲ ಕೃಷ್ಣನ್ ಸ್ವೀಕಾರ. ಅದೇ ಯೋಗ್ಯತೆ, ಅದನ್ನೇ ಸ್ವರೂಪ ಯೋಗ್ಯತಾ ಅಂತ ಕರೆಯುವ. ದೊಡ್ಡವರು ಬಂದಾಗ ಅವರನ್ನು ದರ್ಶನ ಮಾಡುವ, ಆಶೀರ್ವಾದ ಮಾಡುವ, ಸ್ವಾಗತ ಮಾಡುವ ಯೋಗ್ಯತೆಯೂ ನಮಗಿಲ್ಲ ಅಂತಂದ್ರೆ ಅರ್ಥ ಏನು? ಸ್ಪಷ್ಟ ದುರ್ಯೋಧನಂದು. ವಾರ ಮುಖ್ಯ, ಒಳ್ಳೆ ವೇಶ್ಯಾಸ್ತ್ರೀಯರುಗಳು ಎಲ್ಲ ಚಪ್ಪಲಿಗಳಿಲ್ಲದೆ ಪಾದೈರೇವ, ಕೇವಲ ಪಾದಗಳಿಂದ ಕೃಷ್ಣದೇವರನ್ನ ಸ್ವಾಗತ ಮಾಡ್ತಾರೆ. ಎಲ್ಲ ಹೆಣ್ಣು ಮಕ್ಕಳು ಹೊರಗಡೆ ಹೋಗ್ಬೇಕಾದ್ರೆ ಮುಖದ ಮೇಲೆ ಪರದೆಯನ್ನು ಹಾಕೊಂಡು ಹೋಗ್ತಾರೆ, ಕ್ಷತ್ರಿಯ ಸ್ತ್ರೀಯರೆಲ್ಲ. ಬಟ್ ಇಲ್ಲಿ ಯಾವುದು ಅನಾವೃತ, ತಲೆ ಮೇಲೆ ಕ್ಷತ್ರಿಯರ ಆಭರಣ ವಸ್ತ್ರ ಇದು, ತಲೆ ಮೇಲೆ ವಸ್ತ್ರಗಳನ್ನ ಹಾಕೊಳ್ಳದೆ ಕೃಷ್ಣನನ್ನ ರಿಸೀವ್ ಮಾಡ್ಲಿಕ್ಕೆ ಹೋಗ್ತಾರೆ. ಇವರೆಲ್ಲ ಹೆಣ್ಣು ಮಕ್ಕಳು, ಪುರುಷರು, ಬಾಲಕರು, ವಯಸ್ಸಾದವರು ಎಲ್ಲ ಕೃಷ್ಣನ ನೋಡ್ಲಿ, ರಿಸೀವ್ ಮಾಡ್ಲಿ ಅವನನ್ನ. ಬೇಗ ಬೇಗ ಎಲ್ಲ ಕಸ ಗುಡಿಸಿ, ರಂಗವಲ್ಲಿಗಳು ಹಾಕಿ, ಸುಗಂಧ ಪೂರಿತವಾದ ನೀರುಗಳನ್ನ ನೆಲದ ಮೇಲೆ ಹಾಕಿ, ಧ್ವಜ ಪತಾಕೆಗಳನ್ನ ಕಟ್ಟಿ, ಮತ್ತೆ ಕೃಷ್ಣ ಬಂದವನು ಎಲ್ಲಿ, ಅವನ ಬಿಡಾರ ಎಲ್ಲಿ, ವಾಸ್ತವ ಎಲ್ಲಿ ಕೃಷ್ಣನಿಗೆ? ಧೃತರಾಷ್ಟ್ರ ಅಂತಾನೆ, ನಮ್ಮ ದುರ್ಯೋಧನನ ಮನೆಗಿಂತಲೂ ಉತ್ತಮವಾದ ದೊಡ್ಡ ಮನೆ ದುಶ್ಯಾಸನದ್ದು. ಬೇಗ ಹೋಗಿ ದುಶ್ಯಾಸನನ ಮನೆ ಕ್ಲೀನ್ ಮಾಡಿ, ಅಲಂಕಾರ ಮಾಡಿ. ತುಂಬಾ ಚೆನ್ನಾಗಿದೆ, ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್. ಅವನೇ ಅಂದ, ಪ್ರಾಸಾದೈ ರೂಪಶೋಭಿತಂ ಅಂತ. ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ ಅದು, ಬೇಗ ರೆಡಿ ಮಾಡ್ರಿ ಅದನ್ನ. ಅವನ ಮನೆಯಲ್ಲಿ ಎಲ್ಲ ಇದೆ, ಎಲ್ಲ ಆ ಮನೆಯಲ್ಲಿ ಏನೇನಿದೆಯೋ ಅದೆಲ್ಲ ಕೃಷ್ಣನ್ಗೆ ಸಂಬಂಧಪಟ್ಟಿದ್ದು. ವಿದುರ, ಕೃಷ್ಣನನ್ನ ನಾನು ಹೀಗೆ ಮರ್ಯಾದೆ ಮಾಡ್ತೇನೆ, ಏನಂತ್ಯ? ಅದಕ್ಕೆ ವಿದುರ ಅಂತಾನೆ, ರಾಜನ್ ಬಹುಮತಶ್ಚಾಸಿ ತ್ರೈಲೋಕ್ಯಸ್ಯಾಪಿ ಸತ್ತಮನ ಸಂಭಾವಿತಸ್ಯ ಲೋಕಸ್ಯ ಸಮ್ಮತಶ್ಚಾಸಿ ಭಾರತ ಯತ್ವಮೇತಂಗತೆ ಬ್ರೂಯಾಃ ಪಶ್ಚಿಮೇ ವಯಸಿ ಸ್ಥಿತಃ ಶಾಸ್ತ್ರಾದ್ವಾ ಕಾರಣಾದ್ವಾಪಿ ಸುಸ್ಥಿರಸ್ಥವಿರೋಹ್ಯಸಿ ಲೇಖಾಶ್ಮನೀವ ಭಾತ್ಸೂರ್ಯೆ ಮಹೋರ್ಮಿರಿವ ಸಾಗರೆ ಧರ್ಮಸ್ತ್ವಯಿ ಮಹಾರಾಜ ಇತಿ ವ್ಯವಸಿತಾಃ ಪ್ರಜಾಃ ಸದೈವ ಭಾವಿತೋ ಲೋಕೋ ಗುಣೌಘೈಸ್ತವ ಪಾರ್ಥಿವ ಗುಣಾನಾಂ ರಕ್ಷಣೆ ನಿತ್ಯಂ ಪ್ರಯತಸ್ವ ಸಬಾಂಧವಃ ಆರ್ಜವಂ ಪ್ರತಿಪದ್ಯಸ್ವ ಮಾ ಬಾಲ್ಯಾತ್ ಬಹುಧಾ ನಶೀಃ ರಾಜನ್ ಪುತ್ರಾಂಶ್ಚ ಪೌತ್ರಾಂಶ್ಚ ಸುಹೃದಶ್ಚೈವ ಸುಪ್ರಿಯಾನ್ ಯತ್ವಂ ದಿತ್ಸತಿ ಕೃಷ್ಣಾಯ ರಾಜನ್ ಅತಿಥಯೇ ಬಹು ಏತದನ್ಯಚ್ಚ ದಾಶಾರ್ಹಃ ಪೃಥಿವೀಂ ಅಪಿ ಚಾರ್ಹತಿ ಸತುತ್ವಂ ನತುತ್ವಂ ಧರ್ಮಮುದ್ದಿಶ್ಯ ತಸ್ಯಾ ವಾ ಪ್ರಿಯ ಕಾರಣಾತ್ ಏತದ್ದಿತ್ಸತಿ ಕೃಷ್ಣಾಯ ಸತ್ಯೇನಾತ್ಮಾನಮಾಲಭೇ. ಅಣ್ಣ ಸರಿಯಪ್ಪ, ಮೂರು ಲೋಕಗಳಲ್ಲಿ ವಾಸ ಮಾಡುವ ಜನಗಳಿಗೂ ಧೃತರಾಷ್ಟ್ರ ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಳಿಕ್ ನೀ ಯೋಗ್ಯನಿದ್ದಿ, ಒಳ್ಳೆ ಸಜ್ಜನ, ಎಲ್ಲ ಜನರು ನಿನಗೆ ಮರ್ಯಾದೆ ಮಾಡ್ತಾರೆ, ಎಲ್ಲ ಸರಿ. ಮರಣ ಹತ್ತಿರ ಬಂದಿದ್ದಿ ನಿನಗೆ, ಪಶ್ಚಿಮೇ ವಯಸ್ಸಿ, ಕೊನೆ ವಯಸ್ಸು, ನಿನಗೆ ಬುದ್ಧಿ ಬಂದಿದೆಯಲ್ಲ ಕೃಷ್ಣನಿಗೆ ಪೂಜೆ ಮಾಡಬೇಕು ಅಂತ. ಇದು ಹೀಗೇ ಇರ್ಲಿ, ಶಾಸ್ತ್ರ ಹೇಳುತ್ತೆ ಅಂತ ನೀನ್ ಮಾಡ್ತಾ ಇದೆಯೋ ಅಥವಾ ಬೇರೆ ಕಾರಣದಿಂದ ಮಾಡ್ತಾ ಇದೆಯೋ ಇರ್ಲಿ, ಒಟ್ನಲ್ಲಿ ನಿನ್ನ ಬುದ್ಧಿ ಯಾವಾಗಲೂ ಹೀಗೆ ಇರ್ಲಿ. ಸುಮ್ಮನೆ ವಯಸ್ಸಾಗತ್ತೆ, ಕತ್ತೆಗೂ ವಯಸ್ಸಾಗತ್ತೆ, ಹಾಗೆ ನಿನಗಲ್ಲ. ಕೃಷ್ಣ ಪೂಜೆ ಮಾಡ್ಬೇಕು ಅನ್ನೋ ಬುದ್ಧಿ ಬಂತಲ್ಲ, ಈಗ ನಿಜವಾಗಿ ನಿನಗೆ ವಯಸ್ಸಾಗಿದ್ದಕ್ಕೆ ಸಾರ್ಥಕ ಆಯ್ತು. ಕಪಾಳ ಕೊಡದಂಗಿದೆ ನೋಡಿ ವಿದುರನ ಮಾತುಗಳೆಲ್ಲ. ನಿನ್ನಲ್ಲಿ ಧರ್ಮ ಇದೆ ಅಂತ ಜನಗಳೆಲ್ಲ ತಿಳ್ಕೊಂಡಿದ್ದಾರಪ್ಪ, ನೀನು ಹಾಗೆ ಇದ್ದಿ ರಾಜ. ಕೃಷ್ಣನಿಗೆ ಎಲ್ಲ ನನ್ನ ಮಕ್ಕಳು ಮೊಮ್ಮಕ್ಕಳು ಬಂಧುಗಳು ಬಾಂಧವರು ಅದು ಇದು ನೂರೆಂಟು ಹೇಳಿದಿಲ್ಲ, ಕೊಡ್ತೀನಿ 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 ಅಂತ. ಅಷ್ಟು ಮಾತ್ರ ಅಲ್ಲ, ಇಡೀ ಭೂಮಿಯನ್ನೇ ಸ್ವೀಕಾರ ಮಾಡಿಕೊಳ್ಳಲಿಕ್ಕೆ ಯೋಗ್ಯ ನಮ್ಮ ಕೃಷ್ಣ. ಆದರೆ
ಬಟ್ ಒಂದು ಮಾತುಂಟ, ಆದರೆ ಏನಾದ್ರೆ ದೊಡ್ಡ ಮಾತೊಂದ. ಏನದು? ಏನಾದ್ರೆ? ಆದರೆ ನೀನಿದ್ಯಾವುದನ್ನು ಕೃಷ್ಣ ಪ್ರೀತಿಗಾಗಿ ಕೊಡ್ತಾ ಇಲ್ಲ. ಸರ್ವೋತ್ತಮ ದೇವತೆ ಬರ್ತಾ ಇದ್ದಾನೆ, ಆ ಸರ್ವೋತ್ತಮ ದೇವತೆಯ ಸೇವೆ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅನ್ನೋ ಬುದ್ಧಿಯಿಂದ ನೀನು ಕೊಡ್ತಾ ಇಲ್ಲ. ನಿನ್ನ ಉದ್ದೇಶ ಬೇರೆ, ಕೇವಲ ತಸ್ಯಾವ ಪ್ರಿಯ ಕಾರಣ. ಒಂದು ಶಾಸ್ತ್ರ ಆದೇಶ ಮಾಡುತ್ತೆ ಕೃಷ್ಣನಿಗೆ ಕೊಡಬೇಕು ಅಂತ ನೀನು ಕೊಡ್ತಾ ಇಲ್ಲ. ನಾನು ಮಾಡಿದ ಎಲ್ಲ ಸೇವೆಗಳಿಂದ ಶ್ರೀಕೃಷ್ಣ ಪ್ರೀತನಾಗ್ಲಿ ಅನ್ನುವ ಸಂಕಲ್ಪದಿಂದಲೂ ನೀನು ಕೊಡ್ತಾ ಇಲ್ಲ. ಅಣ್ಣ, ನಾನು ನನ್ನ ಮೇಲೆ ಪ್ರಮಾಣ ಮಾಡಿ ಆಣೆ ಮಾಡಿ ಹೇಳ್ತಾ ಇದ್ದೇನೆ, ನೀನು ಪ್ರೀತಿಯಿಂದ ಕೃಷ್ಣನಿಗೆ ಕೊಡ್ತಾ ಇಲ್ಲ. ಒಂದೇ ಮಾತು. ಮತ್ತೆ ಮಾಯೈಷಾ ಸತ್ಯಮೇವೈತಚ್ಛದ್ಮೈತದ್ ಭೂರಿ ದಕ್ಷಿಣ ಜಾನಾಮಿ ತೇ ಮತಂ ರಾಜನ್ ಗೂಢಂ ವಾಕ್ಯೇನ ಕರ್ಮಣ ಪಂಚ ಪಂಚೈವ ಲಿಪ್ಸಂತಿ ಗ್ರಾಮಕಾನ್ ಪಾಂಡವಾ ನೃಪ ನ ಚ ದಿತ್ಸತಿ ತೇಭ್ಯಸ್ತಾನ್ ತತ್ಸಮಂ ಕಿಂ ಕರಿಷ್ಯತಿ ಅರ್ಥೇನ ತು ಮಹಾಬಾಹುಂ ವಾರ್ಷ್ಣೇಯಂ ತ್ವಂ ಜಿಹೀರ್ಷಸಿ ಅನೇನ ಚಾಪ್ಯುಪಾಯೇನ ಪಾಂಡವೇಭ್ಯಃ ಪ್ರದೀಯತಾಂ ನ ಚ ವಿತ್ತೇನ ಶಕ್ಯೋಸೋ ನೋದ್ಯಮೇನ ನ ಗರ್ಹಯ ಅನ್ಯೋ ಧನಂಜಯಾತ್ ಕರ್ತುಂ ಏತತ್ತತ್ವಂ ಬ್ರವೀಮಿತೆ. ವೇದ ಕೃಷ್ಣಸ್ಯ ಮಾಹಾತ್ಮ್ಯಂ ವೇದಾಸ್ಯ ದೃಢಭಕ್ತಿತಾಂ ಅನನ್ಯಮಸ್ಯ ಜಾನಾಮಿ ಪ್ರಾಣೈಸ್ತುಲ್ಯಂ ಧನಂಜಯಂ ಅನ್ಯತ್ ಪೂರ್ಣಾದಪಾಂಕುಂಭಾದನ್ಯತ್ ಪಾದಾವನೇ ಜನಾತ್ ಅನ್ಯತ್ ಕುಶಲ ಸಂಪ್ರಶ್ನಾನ್ನ ಚೇಚ್ಛತಿ ಜನಾರ್ದನಃ ಯತ್ವಸ್ಯ ಪ್ರಿಯಮಾತಿಥ್ಯಂ ಮಾನಾರ್ಹಸ್ಯ ಮಹಾತ್ಮನಃ ತದಸ್ಮೈ ಕ್ರಿಯತಾಂ ರಾಜನ್ ಮಾನಾರ್ಹೋಸೌ ಜನಾರ್ದನಃ ಆಶಂಸಮಾನಃ ಕಲ್ಯಾಣಂ ಕುರೂನಭ್ಯೇತಿ ಕೇಶವಃ ಏನೈವ ರಾಜನ್ನರ್ಥೇನ ತಮೇವಾತ್ಮಾ ಉಪಾಕು ಶಮಮಿಚ್ಛತಿ ದಾಶಾರ್ಹಃ ತವ ದುರ್ಯೋಧನಸ್ಯ ಚ ಪಾಂಡವಾನಾಂ ಚ ರಾಜೇಂದ್ರ ತದಸ್ಯ ವಚನಂ ಕುರು ಪಿತಾಸಿ ರಾಜನ್ ಪುತ್ರಾಸ್ತೆ ವೃದ್ಧಸ್ತ್ವಂ ಶಿಶವಃ ಪರೆ ವರ್ತಸ್ವ ಪಿತೃವತ್ತೇಷು ವರ್ತಂತೆ ತೇಗಿ ಪುತ್ರವತ್. ತುಂಬಾ ಚೆನ್ನಾಗಿ ಹೇಳ್ತಾನೆ. ನೀನು ಕೃಷ್ಣ ಪ್ರೀತಿಗಾಗಿಯೋ ಧರ್ಮಕ್ಕಾಗಿಯೋ ನೀನಿದನ್ನ ಕೊಡ್ತಾ ಇಲ್ಲ. ಮತ್ತೆ ಇದು ಮೋಸ, ಇದು ಛದ್ಮ, ಕಪಟ, ವಂಚನೆ, ಮೋಸ. ಅಣ್ಣ, ನಾನು ಸತ್ಯವಾಗಿ ಹೇಳ್ತಾ ಇದ್ದೇನೆ, ನೀನಿಷ್ಟೆಲ್ಲ ಯಾಕೆ ಮಾಡ್ತಾ ಇದ್ಯಾ? ನಿನ್ನ ಮನಸ್ಸಿನಲ್ಲಿ ಏನಿಟ್ಟುಕೊಂಡು ಕೃಷ್ಣನಿಗೆ ಇಷ್ಟು ಮರ್ಯಾದೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ಯಾ? ನನಗ್ ಪೂರ್ತಿ ಗೊತ್ತಿದೆ. ಪಾಂಡವರು ಏನ್ ಕೇಳಿದ್ರು? 5 ಗ್ರಾಮಗಳನ್ನ ಕೊಡು ಅಂತ ಕೇಳಿದ್ರು. ಅಷ್ಟೇ, 5 ಗ್ರಾಮಗಳನ್ನ ಕೊಡು ಅಂತ ಕೇಳಿದ್ರು. ಕೇವಲ 5 ಗ್ರಾಮಗಳು. ಅದನ್ನು ಮಾತ್ರ ಕೊಡಲ್ಲ. ಅದನ್ನು ಕೊಟ್ರೆ ಎಷ್ಟು ಪ್ರೀತಿ ಆಗತ್ತೆ ಕೃಷ್ಣನಿಗೆ. ಅದಕ್ಕಿಂತ ಬೇರೆ ಇನ್ನೇನು ಮಾಡ್ತೀಯಣ್ಣ ನೀನು? ದುಡ್ಡು ಕೊಟ್ಟು ಕೃಷ್ಣನನ್ನ ನಿನ್ನ ವಶ ಮಾಡಿಕೊಂಡು ಪಾಂಡವರಿಂದ ಅವನನ್ನ ಬೇರೆ ಮಾಡ್ಬೇಕು ಅಂತ ನೋಡ್ತಾ ಇದ್ಯಾ? ಬಿಟ್ಬಿಡು. ಅದಕ್ಕೆ ವಿದುರ ಅಂತ ಕರೆಯೋದು. ಅವನನ್ನ ಮುಖಕ್ ಮೇಲೆ ಹೊಡೆದಂಗೆ ಹೇಳ್ತಾನ ತಪ್ಪನ್ನು. ಈ ಪ್ಲಾನು ಕೃಷ್ಣನನ್ನ ವಶ ಮಾಡ್ಕೊಳ್ಳೋ ಬದಲು ಪಾಂಡವರು ಏನ್ ಕೇಳ್ತಾ ಇದ್ದಾರೋ ಅದನ್ನೇ ಅವ್ರಿಗೆ ಕೊಟ್ಟು ಬಿಟ್ರೆ ನಿನ್ ಕೆಲಸ ಮುಗಿತಾನೆ. ದುಡ್ಡು, ಬೇರೆ ಪ್ರಯತ್ನ, ಅಥವಾ ಪಾಂಡವರನ್ನ ಬೈಯೋದು, ಇದೆಲ್ಲ ಮಾಡೋದು ಭೀಮ ಅರ್ಜುನ ಪಾಂಡವರಿಂದ ಕೃಷ್ಣನನ್ನ ಬೇರೆ ಮಾಡ್ಲಿಕ್ಕಾಗಲ್ಲ. ಇದು ಸತ್ಯ. ಕೃಷ್ಣನ ಮಹಿಮೆ ಧನಂಜಯನಿಗೆ ಗೊತ್ತು. ಧನಂಜಯ ಅಂದ್ರೆ ನಾವು ಅರ್ಜುನ ಅಂತ ಅರ್ಥ ಮಾಡ್ತೀವಿ ಬಲಾತ್ಕಾರದಿಂದ. ಧನಂಜಯ ಅಂದ್ರೆ ವಾಯುದೇವರು. ಕೃಷ್ಣ ತಮ್ಮನ್ನ ಹೇಗೆ ಪ್ರೀತಿ ಮಾಡ್ತಾನೆ ಅಂತ ಪಾಂಡವರಿಗೆ ಗೊತ್ತು, ಅಥವಾ ಭೀಮಾರ್ಜುನರಿಗೆ ಗೊತ್ತು. ಕೃಷ್ಣನ ಮಹಿಮೆ ಏನು ಅಂತ ಅವ್ರಿಗೆ ಗೊತ್ತಿದೆ. ಕೃಷ್ಣ ಭೀಮರು ಕೃಷ್ಣಾರ್ಜುನರನ್ನ ಮನಸಾ ಬೇರೆ ಮಾಡ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಮಮ ಪ್ರಾಣಾಹಿ ಪಾಂಡವಾಹ ಅಂತ ಹೇಳ್ತಾನೆ ಕೃಷ್ಣ. ಅವನ ಪ್ರಾಣಕ್ಕೆ ಸಮಾನರಾದವರು ಇವರೆಲ್ಲ.
ಕೃಷ್ಣ ಏನ್ ಕೇಳ್ತಾನಪ್ಪ? ಅನ್ಯತ್ ಪೂರ್ಣಾದ್ ಅಪಾನ್ ಕುಂಭಾತ್, ನೀರಿನಿಂದ ಕೂಡಿದ ಪೂರ್ಣ ಕುಂಭ ಸ್ವಾಗತ. ಒಳ್ಳೆಯ ಶುದ್ಧವಾದ ನೀರಿಂದ ಅವನ ಕಾಲನ್ನ ತೊಳೆಯೋದು, ಕೃಷ್ಣ ಹೇಗಿದ್ದಿ ಒಳಗೆ ಬಾ ಅಂತ ಕರೆಯೋದು. ಇಷ್ಟು ಬಿಟ್ಟು ಅವನಿಗೆ ಏನು ಅಪೇಕ್ಷೆ ಮಾಡಲ್ಲ ನಮ್ಮ ಸ್ವಾಮಿ. ನೋಡ್ರಿ ನಮ್ಮ ದೇವ್ರು ಏನ್ ಕೇಳ್ತಾನ್ರಿ? ಬಂಗಾರ, ಬೆಳ್ಳಿ, ರತ್ನ, ವಜ್ರ, ವೈಢೂರ್ಯ ಏನ್ ಕೇಳ್ತಾನ ನಮ್ಮ ದೇವ್ರು? ಭಕ್ತಿಯಿಂದ ನನ್ನ ಸಾಲಿಗ್ರಾಮ ತೊಳೆದ್ ನೀರ್ ಹಾಕಪ್ಪ ಅಂತ ಕೇಳ್ತಾನಷ್ಟೇ. ಪೂರ್ಣಕುಂಭ ಸ್ವಾಗತ, ಪಾದ ಪ್ರಕ್ಷಾಲನೆ, ಒಳಗ್ ಬಾಪ ಅನ್ನೋ ಒಳ್ಳೆ ಮಾತು. ಆತಿಥ್ಯವನ್ನ ಹೇಗೆ ಮಾಡ್ಬೇಕು ಹಾಗೆ ಮಾಡು. ಲಂಚ 18 ರಥ ಕೊಡ್ತೀನಿ, ಆನೆ ಕೊಡ್ತೀನಿ, ಅವ್ರನ್ ಕೊಡ್ತೀನಿ, ಇವ್ರು ಎಲ್ಲ ಬಿಲ್ಡಪ್ ಬಿಟ್ಬಿಡು. ಹೇಗ್ ಮರ್ಯಾದೆ ಮಾಡ್ಬೇಕು ಹಾಗೆ ಮಾಡು. ಅವನು ಏನಕ್ಕೆ ಬರ್ತಾ ಇದ್ದಾನೋ ಅದನ್ನ ಸರಿ ಮಾಡ್ರಿ. ಎಲ್ಲರೂ ಒಳ್ಳೇದಾಗ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದಾನವನು, ಅದನ್ನ ಮಾಡ್ರಿ. ನೀನ್ ದೊಡ್ಡವನು. ಪಾಂಡವರೆಲ್ಲ ನಿನ್ನ ಮಕ್ಕಳು, ನಿನಗೂ ವಯಸ್ಸಾಗಿದೆ. ತಂದೆಯಾದವನು ಮಕ್ಕಳಲ್ಲಿ ಹೇಗ್ ನಡ್ಕೋಬೇಕೋ ಹಾಗೆ ನಡ್ಕೋ. ದುಡ್ಡು ಕೊಡ್ತೀನಿ, ಕಾಸು ಕೊಡ್ತೀನಿ, ಕುದುರೆ ಕೊಡ್ತೀನಿ, ಹೆಸರು ಕತ್ತೆ ರಥ ಕೊಡ್ತೀನಿ, ಆನೆ ಕೊಡ್ತೀನಿ, ಬಿಟ್ಬಿಡು ಬಿಲ್ಡಪ್ಗಳನ್ನೆಲ್ಲ. ಅವನಿಗೇನ್ ಬೇಕೋ ಅದನ್ನ ಮಾಡು. ಅವನು ಹೇಳಿದ ಮಾತನ್ನು ಪೂರ್ಣವಾಗಿ ಕೇಳು, ಅಷ್ಟೇ ಸಾಕು, ಇನ್ನೇನೂ ಬೇಡ ಅಂತ ಹೇಳಿ ವಿದುರ ದುರ್ಯೋಧನನಿಗೆ ಸರಿಯಾಗಿ ಶಾಸ್ತಿ ಮಾಡುವಂತೆ ಪರಮಾದ್ಭುತವಾದ ಮಾತುಗಳನ್ನು ದುಶ್ಯಾಸನ ಧೃತರಾಷ್ಟ್ರನ ಮುಂದೆ ಆ ಸಭೆಯಲ್ಲಿ ಹೇಳ್ತಾ ಇದ್ದ ಹಾಗೇನೆ ದುರ್ಯೋಧನ ಎದ್ದವನೇ ಅದ್ಭುತವಾದ ಒಂದು ಕೆಟ್ಟ ಮಾತನ್ನಾಡ್ತಾನೆ. ಅದನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಶ್ರೀಮನ್ ಮಹಾಭಾರತದ ಚಿಂತನೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ 85 ಭಗವದ್ಧ್ಯಾನ ಪರ್ವಣಿ 16. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ ಲಕ್ಷ ಶ್ಲೋಕಾತ್ಮಕ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ ಉದ್ಯೋಗ ಪರ್ವದಲ್ಲಿ 85ನೇ ಅಧ್ಯಾಯ, ಭಗವದ್ಧ್ಯಾನ ಪರ್ವದಲ್ಲಿ 16ನೇ ಅಧ್ಯಾಯ ಮುಗಿತಾ ಇದೆ. ಇನ್ನು ಮುಂದೆ ಕೃಷ್ಣನನ್ನೇ ಕಟ್ಟಾಕಿ ಬಿಡ್ತೇನೆ, ಅವನನ್ನೇ ಅರೆಸ್ಟ್ ಮಾಡಿಬಿಡ್ತೇನೆ, ಬಂಧನ ಮಾಡ್ತೇನೆ ಎಂಬುದಾಗಿ ದುರ್ಯೋಧನ ಹೇಳುವಂತಹ ಮಾತುಗಳು ನಾಳೆ ಬರುತ್ತೆ. ಆ ಎಲ್ಲ ಅನುಸಂಧಾನವನ್ನು ಮತ್ತೆ ನಾಳೆ ಸರಿಯಾಗಿ 4 ಗಂಟೆಗೆ ಕೇಳಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಪಾಠ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಶ್ರೀಕೃಷ್ಣ ಅರ್ಪಣ.